ನೋಡಿ ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ಅವ್ನು ಗನ್ನಿದೆ, ಬಂದೂಕು. ಒಬ್ಬ ನೀಟಿಗೆ ರೆಡಿಯಾಗಿ ಸುಡ್ತಾವನೆ, ಚೆನ್ನಾಗಿ ಸುಡ್ತೈತೆ. ಒಬ್ಬ ಸರಿಯಾಗಿ ನೀಟಾಗಿ ರೆಡಿಯಾಗಿಲ್ಲ, ಸರಿಯಾಗಿ ಸುಡ್ತಾ ಇಲ್ಲ ಅನ್ನುತ್ತಾ? ಅಥವಾ ಅವ್ನು ಯಾವ ಬಟ್ಟೆ ಹಾಕ್ತಾನೋ ಇಲ್ವೋ ಮುಖ್ಯ ಅಲ್ಲ, ಕೈಯಲ್ಲಿ ಏನೈತೆ ಅನ್ನೋದು ಮುಖ್ಯನ? ನಾನೇನು ಹೇಳ್ತೀನಿ, ನೀನು ಏನು ಹಾಕ್ತೀಯಾ, ಏನು ರೆಡಿ ಆಗ್ತೀಯಾ, ನೀನು ಲಿಪ್ಸ್ಟಿಕ್ ಹಾಕ್ತೀಯಾ, ಐಲೈನರ್ ಹಾಕ್ತೀಯಾ, ಬಟ್ಟೆ ಹಾಕಿ ಯಾವ ಥರ ಹಾಕ್ತೀಯಾ, ಜೀನ್ಸ್ ಹಾಕ್ತೀಯಾ, ಅದೆಲ್ಲ ಇಲ್ಲಪ್ಪ. ನೀನು ಒಳಗಡೆ ಇರೋ ದ ಪವರ್ ಆಫ್ ಗಾಡ್, ನೀನು ಕೈಯಲ್ಲಿ ಇಟ್ಟಿರೋ ದ ಪವರ್ ಆಫ್ ಗಾಡ್. ಯಾರು ಬೇಕಾದ್ರೂ ಸುಡ್ಬೋದು. What you carry in your hand, what you have in your hand, what you have in your mind, what you have in your mouth, that is important. Heaven is not the place for winners, it is the place for lovers. Winners ಅಂದರೆ ಏನು ಗೊತ್ತಾ? ಜಯಿಸಬೇಕು. ಯುದ್ಧವ ಮಾಡುವೆನು, ನಾನು ಹೋರಾಟ ನಡೆಸುವೆನು. ನೀನು ಯುದ್ಧ ಮಾಡಿ ಹೋರಾಟ ನಡೆಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿನಗಾಗಿ ದೇವರು ಯುದ್ಧ ಮಾಡಿದ್ದಾರೆ ಅನ್ನೋದೇ ಸಂದೇಶ. ಇದಕ್ಕೆ ಬೆಲೆ ಕಟ್ಟಬೇಕಾಗಿರೋದು ಯಾರು? ಪಾಪ ಮಾಡಿದ್ದಕ್ಕೆ ಆದಮನ ಬೆಲೆ ಕಟ್ಟಬೇಕಾಗಿತ್ತು. ಆದರೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಹೋಗಲಿ, ಇವನು ತಿಂದುಬಿಟ್ಟು ತಾನೆ, ನಾನು ಬರ್ತೀನಿ, ನಾನು ಬಂದು ಅವನ ತಲೆನ ತುಳಿತೀನಿ. ದಿಸ್ ಈಸ್ ದ ಪ್ರಾಮಿಸ್ ಆಫ್ ಗಾಡ್. ಅದಕ್ಕೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಯು ಆರ್ ನಾಟ್ ಇನ್ ದ ಪ್ಲೇಸ್ ವೇರ್ ಯು ಹ್ಯಾವ್ ಟು ಬ್ಯಾಟಲ್, ವೇರ್ ಯು ಹ್ಯಾವ್ ಟು ಫೈಟ್. ಐ ಆಮ್ ಗೋಯಿಂಗ್ ಟು ಫೈಟ್ ಫಾರ್ ಯು. ದಿಸ್ ಈಸ್ ದ ಪ್ರಾಮಿಸ್ ಆಫ್ ಗಾಡ್. ನಿನಗೆ ಬದಲಾಗಿ ನಾನು ಯುದ್ಧ ಮಾಡ್ತೀನಿ, ನೀನು ಭಯಪಡಬೇಡ. ಸೊ ಪ್ರಾಸ್ಪರಿಟಿ ಪ್ರೀಚರ್ಸ್ ಅಂದ್ಬಿಟ್ರೆ ಒಂದು ಚೈನು ಒಂದು ಉಂಗುರ ಹಾಕ್ಬಿಟ್ರೆ ಅವ್ರು ಪ್ರಾಸ್ಪರಿಟಿ ಪ್ರೀಚರ್ ಅಲ್ಲ. ಕೆಲವ್ರು ನೋಡಿ ಚೈನು ಉಂಗುರ ಅವ್ರಿಗಿಷ್ಟ ಇಲ್ಲ, ಹಾಕಲ್ಲ. ಆದರೆ ಏನು ಮಾಡಿರ್ತಾರೆ ಗೊತ್ತಾ? 2 ಮನೆ ಇರುತ್ತೆ, 2 ಸೈಟ್ ಇರುತ್ತೆ ಅವ್ರ ಮೇಲೆ. ಆದರೆ ಪ್ರೈಸ್ ದ ಲಾರ್ಡ್, ಹಂಬಲಾಗಿರ್ತಾರೆ. ಏನು ಇಟ್ಕೊಬಾರ್ದು, ಯಾವ ಮನೇನೂ ರಿಜಿಸ್ಟ್ರೇಷನ್ ಮಾಡಬಾರ್ದು, ಯಾವ ಜಾಗನೂ ಅವ್ರ ಮೇಲೆ ಇರಬಾರ್ದು ಅಂತ ಪ್ರೀಚ್ ಮಾಡಲಿ ನೋಡೋಣ. ಬೇರೆ ಗೋಲ್ಡೇ ಮಾತಾಡ್ತಾರೆ. ಯಾಕೆ ಗೊತ್ತಾ? ಅವ್ರು ಗೋಲ್ಡ್ ಇಷ್ಟ ಇಲ್ಲ, ಅದಕ್ಕೆ ಅವ್ರು ಹಾಕಲ್ಲ. ನಾನೇನು ಹೇಳ್ತೀನಿ, ಪ್ರೀಚರ್ಗೆ ಏನು ಇಷ್ಟನೋ ಆ ರೀತಿ ಚರ್ಚ್ ಇರಬಾರ್ದು, ದೇವ್ರಿಗೆ ಏನು ಇಷ್ಟನೋ ಆ ರೀತಿ ಚರ್ಚ್ ಇರಬೇಕು. ಇವತ್ತು ಮೆಸೇಜಸ್ ಎಲ್ಲ ಯಾವ ರೀತಿ ಇದೆ ಅಂದರೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದು ಮಾಡು, ಅದು ಮಾಡು, ಅದು ಮಾಡು, ಇದು ಮಾಡು, ಇದು ಮಾಡು. ನೋಡಿ, ದೇವರು ಯಾರು ಅಂತ ಹೇಳ್ಕೊಟ್ಬಿಟ್ರೆ ನಾನು ಇದು ಮಾಡು, ಅದು ಮಾಡು, ಅದು ಮಾಡು ಅಂತ ಹೇಳ್ಕೊಡ್ಬೇಕಾಗಿದ್ದಿಲ್ಲ. ಅವ್ರು ತಾನಾಗೇ ಮಾಡ್ತಾರೆ. ಇವತ್ತು ಈ ಸಂದೇಶ ತಾನಾಗೇ ಪ್ರಾರ್ಥನೆ ಮಾಡುವಂತೆ, ತಾನಾಗೇ ದೇವರು ಕೊಡುವಂತೆ, ತಾನಾಗೇ ಇನ್ನೂ ಹೆಚ್ಚಾಗಿ ದೇವ್ರನ್ನ ಹುಡುಕೋ ಥರ ಈ ಸಂದೇಶ ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹವೂ ಇಲ್ಲ. ಪವಿತ್ರಾತ್ಮನು ಈ ಸಂದೇಶದ ಮುಖಾಂತರ ನಿಮ್ಮೊಂದಿಗೆ ಮಾತನಾಡಲಿ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸತ್ಯವೇದ ಈ ರೀತಿ ಹೇಳುತ್ತೆ. ಮತ್ತಾಯನು ಬರೆದ ಪುಸ್ತಕ 11ನೇ ಅಧ್ಯಾಯ 28ನೇ ವಾಕ್ಯ ಈ ರೀತಿ ಹೇಳುತ್ತೆ. ಎಲೆ ಕಷ್ಟಪಡುವವರೇ, ಹೊರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೇನು ಕೊಡ್ತೀನಿ? ವಿಶ್ರಾಂತಿ ಕೊಡ್ತೀನಿ. ದೇವ್ರ ಹತ್ರ ಬಂದರೆ ನಮಗೇನಿರಬೇಕು? ವಿಶ್ರಾಂತಿ ಇರಬೇಕು. ಇವತ್ತು ಚರ್ಚಿಗೆ ಬಂದ್ರೇ ನಮ್ಗೆ ವಿಶ್ರಾಂತಿ ಇಲ್ಲ. ಆಮೇಲೆ ಇರೋ ವಿಶ್ರಾಂತಿನಲ್ಲೇ ಚರ್ಚಿಗೆ ಬಂದ ಮೇಲೆ ತೆಗೆದಾಕ್ಬಿಡೋದು. ಆಮೇಲೆ Come to me, all you who labor and are heavy laden, and I will give you rest. I will give you rest. ಎಲ್ಲರೂ ಹೇಳಿ, ಐ ವಿಲ್ ಗಿವ್ ಯು ರೆಸ್ಟ್ ಅಂದಿದ ತಕ್ಷಣ ನಾವೇನು ತಿಳ್ಕೊತೀವಿ ಗೊತ್ತಾ? ಓಹೋ, ನಾವು ಈ ದೇವ್ರ ಹತ್ರ ಹೋದರೆ ಇನ್ಮೇಲೆ ನಾವು ಕೆಲಸನೇ ಮಾಡೋಂಗಿಲ್ಲ, ಆರಾಮಾಗಿ ರೆಸ್ಟಲ್ಲಿ ಇರ್ಬೋದು, ಏನು ಬಿಸ್ನೆಸ್ ಮಾಡೋಂಗಿಲ್ಲ, ಕೆಲಸ ಮಾಡೋಂಗಿಲ್ಲ, ದೇವ್ರು ರೆಸ್ಟ್ ಕೊಡ್ತಾರೆ. ನೋಡಿ, ರೆಸ್ಟ್ ಅನ್ನೋದು ಬಂದ್ಬಿಟ್ಟು ಇದು ಶರೀರದ ಬಗ್ಗೆ ಮಾತಾಡ್ತಾ ಇಲ್ಲ. ಇಟ್ ಈಸ್ ಟಾಕಿಂಗ್ ಅಬೌಟ್ ಸೋಲ್, ಮೈಂಡಲ್ಲಿ ರೆಸ್ಟ್. ಐ ಮೀನ್ ದೇವರೊಂದಿಗೆ ಇರುವವರು, ದೇವರೊಂದಿಗೆ ನಡೆಯುವವರು, ದೇ ವಿಲ್ ಬಿ ಇನ್ ರೆಸ್ಟ್. ಅವ್ರು ಯಾವಾಗಲೂ ಅವ್ರು ರೆಸ್ಟಲ್ಲಿ ಇರ್ತಾರೆ. ಯಾಕೆ ಗೊತ್ತಾ? ಏನೇ ಬಿರುಗಾಳಿ ಬೀಸಿದ್ರು ಅವರು ಆರಾಮಾಗಿರ್ತಾರೆ. ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತು ಎಲ್ಲವನ್ನ ಮಾರ್ಪಡಿಸುವಂಥ ದೇವರು ಅವ್ರ ಜೊತೆ ಇದ್ದಾರೆ ಅಂತ. ಇವತ್ತು ನಮ್ಮ ಪ್ರೀಚಿಂಗ್ ಯಾವ ರೀತಿ ಇರುತ್ತೆ ಅಂದರೆ, ಯಾವುದೋ ಒಂದು ಬಲವಂತ ರೀತಿಯಲ್ಲಿ ಮಾಡಬೇಕು 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 ಅಂತ ಹೇಳಿ ಹೇಳಿ ಕಷ್ಟಪಟ್ಟು ಮಾಡಿಸ್ತಾರೆ. ನೋಡ್ದಾ? ಅದು ಸ್ವಲ್ಪ ದೂರ ಹೋಗುತ್ತೆ, ಆಮೇಲೆ ಹೋಗೋಕ್ಕಾಗಲ್ಲ. ಆದರೆ ನಾವು ಪ್ರೀತಿಯಲ್ಲಿ ಎತ್ತೋ ಡಿಸಿಷನ್ಸು ಕಷ್ಟನೇ ಪಡೆದೆ ಇಷ್ಟಪಟ್ಟು ಮಾಡ್ತೀವಿ. ನೋಡ್ದಾ? ಅದು ತುಂಬ ದೂರ ಹೋಗುತ್ತೆ. ಸೊ ಇಮೋಷ್ನಲ್ ಗಿವಿಂಗ್, ಡಿಸಿಷನ್ ಗಿವಿಂಗ್. ಸೊ ಇದು ಮಾಡು, ಅದು ಮಾಡು, ಅದು ಮಾಡು, ಅದು ಮಾಡು, ಅದು ಮಾಡು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಸ್ಯಾಕ್ರಿಫೈಸು. ಇವತ್ತು ಇದ್ರ ಬಗ್ಗೆನೇ ಇವತ್ತು ಕ್ರಿಶ್ಚಿಯಾನಿಟಿ ತುಂಬ ಮಾತಾಡುತ್ತೆ. ಇವತ್ತು ನಾವೇನು ಹೇಳ್ಬಿಟ್ವಿ? ಫಸ್ಟ್ ನಾವೇನು ಮಾಡಬೇಕು, ಆಗಲೇ ದೇವ್ರು ನಮ್ಮ ಹತ್ರ ಬರೋದು, ಆಗಲೇ ದೇವ್ರು ಪ್ರೀತಿಸೋದು. ದೇವ್ರ ಪ್ರೀತಿ ನಮ್ಮಲ್ಲಿ ಇರಬೇಕು ಅಂದರೆ ನಾವೇನನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಲಿಸ್ಟ್ ಇಟ್ಟಿರೋದ್ರಿಂದ ನಮಗೆ ಭಯ ಆಗುತ್ತೆ. ಏನಪ್ಪ ಇದೆಲ್ಲ ನಮ್ಮ ಕೈಲಿ ಸಾಧ್ಯನಾ? ಇವತ್ತೆಲ್ಲರಿಗೂ ಯಾವ ರೀತಿ ಭಯ ಇದೆ ಅಂದರೆ, ಪರಲೋಕಕ್ಕೆ ಹೋಗ್ತೀವೋ ಇಲ್ಲವೋ ಅನ್ನೋ ಭಯ.
ರಾತ್ರಿ ಹಗಲು ದೇವ್ರು ಇವತ್ತು ಬಂದುಬಿಟ್ರೆ ನನ್ನ ಬಿಟ್ಬಿಡ್ತಾರಾ ಅಥವಾ ನನ್ನನ್ನು ದೇವ್ರು ಕರ್ಕೊಳ್ತಾರಾ ಭಯ. ಸದ್ಯ ದೇವ್ರು ಫಿಲಿಪ್ ಪಾಸ್ಟ್ನ ಕರ್ಕೊಂಬಂದ್ರು ಆ ರೈಟ್ ಟೈಮ್ಗೆ ನಿಮಗೆ. ಈಗ ಭಯನೇ ಇಲ್ಲೇ, ಚಿಂತೆನೇ ಇಲ್ಲೇ, ಸಂತೋಷವಾಗಿ ಆರಾಮಾಗಿ ಖುಷಿಯಾಗಿರೋ ಥರ ದೇವ್ರು ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸೊ ದೇವ್ರು ನಮ್ಮನ್ನು ಯುದ್ಧ ಮಾಡುವಂಥ ಒಂದು ಜಾಗದಲ್ಲಿ ನಮ್ಮನ್ನು ಇಟ್ಟಿಲ್ಲ. ಎಲ್ಲರೂ ಹೇಳಿ, ಪ್ರೀತಿ ಮಾಡೋ ಜಾಗದಲ್ಲಿ ದೇವ್ರು ನಮ್ಮನ್ನು ಇಟ್ಟಿರೋದು. ಇವತ್ತು ನಮಗೆ ಯುದ್ಧ ಮಾಡುವಂಥ ಜಾಗದಲ್ಲಿ ಇಟ್ಬಿಟ್ರು. ಅದಕ್ಕೆ ನಾನು ಹೇಳಿದೆ, ಹೆವೆನ್ ಈಸ್ ನಾಟ್ ದ ಪ್ಲೇಸ್ ಫಾರ್ ವಿನ್ನರ್ಸ್, ಇಟ್ ಈಸ್ ದ ಪ್ಲೇಸ್ ಫಾರ್ ಲವರ್ಸ್. ವಿನ್ನರ್ಸ್ ಅಂದರೆ ಏನು ಗೊತ್ತಾ? ಜಯಿಸಬೇಕು. ಯುದ್ಧವ ಮಾಡುವೆನು, ನಾನು ಹೋರಾಟ ನಡೆಸುವೆನು. ನೀನು ಯುದ್ಧ ಮಾಡಿ ಹೋರಾಟ ನಡೆಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿನಗಾಗಿ ದೇವರು ಯುದ್ಧ ಮಾಡಿದ್ದಾರೆ ಅನ್ನೋದೇ ಸಂದೇಶ. ಓ ಮೈ ಗಾಡ್. ಬೈಬಲಲ್ಲೇ ಮೊದಲನೆಯ ಪ್ರಾಮಿಸ್, ಫಸ್ಟ್ ಪ್ರಾಮಿಸ್ ಯಾವುದು? ಚೆನ್ನಾನೇ ಹೇಳ್ಬಿಡ್ಲಾ? ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 3 ವರ್ಸ್ 15. ಆದಿಕಾಂಡ ಬರೆದ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯ. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಯಾರಿಗೆ ಹೇಳ್ತಾರದು ಇದನ್ನು? ದೇವ್ರು ಯಾರಿಗೆ ಹೇಳ್ತಾರದು ನಿನ್ನ ತಲೆಯನ್ನು ಜಜ್ಜುವುದು ಅಂತ? ಯೇಸು ಸ್ವಾಮಿ ಏನಕ್ಕೆ ಹೇಳ್ತಾ ಇದ್ದಾರೆ ಇದು? ದೇವರು ಯಾರು ಪಾಪ ಮಾಡಿದ್ದು? ಆದಾಮನ ಪಾಪ ಮಾಡಿದ್ದು. ಯಾರು ತುಳಿಬೇಕು ಇವಾಗ? ಪಾಪ ಮಾಡಿದ್ದು ಯಾರು? ಆದಾಮನು. ಈಗ ಸೈತಾನ್ ತಲೆಯನ್ನು ತುಳಿಬೇಕಾಗಿರೋದು ಯಾರು? ಆದಾಮನು. ಈಗ ಇಲ್ಲಿ ಏನು ದೇವರು ಹೇಳ್ತಾ ಇದ್ದಾರೆ? ನೀನು ಪಾಪ ಮಾಡಿದೆ, ನಾನು ತುಳಿತೀನಿ. ಫಸ್ಟ್ ಪ್ರಾಮಿಸ್ ಏನು ಗೊತ್ತಾ? ಆದಾಮನ್ ತಪ್ಪು ಮಾಡ್ದ, ದೇವ್ರು ಬಂದು ಅವನ ತಲೆ ತುಳಿತಾರಂತೆ. ನಿನಗೆ ಬದಲಾಗಿ ನನಗೆ ಬದಲಾಗಿ. ಇದೇ ಫಸ್ಟ್ ಪ್ರಾಮಿಸ್. ಆಮೇಲೆ ಈಗ ಇದಕ್ಕೆ ಬೆಲೆ ಕಟ್ಟಬೇಕಾಗಿರೋದು ಯಾರು? ಪಾಪ ಮಾಡಿದ್ದಕ್ಕೆ ಆದಾಮನ ಬೆಲೆ ಕಟ್ಟಬೇಕಾಗಿತ್ತು. ಆದರೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಹೋಗಲಿ, ಇವನು ತಿಂದುಬಿಟ್ಟು ತಾನೆ, ನಾನು ಬರ್ತೀನಿ, ನಾನು ಬಂದು ಅವನ ತಲೆನ ತುಳಿತೀನಿ. ದಿಸ್ ಈಸ್ ದ ಪ್ರಾಮಿಸ್ ಆಫ್ ಗಾಡ್. ಅದಕ್ಕೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಯು ಆರ್ ನಾಟ್ ಇನ್ ದ ಪ್ಲೇಸ್ ವೇರ್ ಯು ಹ್ಯಾವ್ ಟು ಬ್ಯಾಟಲ್, ವೇರ್ ಯು ಹ್ಯಾವ್ ಟು ಫೈಟ್. ಐ ಆಮ್ ಗೋಯಿಂಗ್ ಟು ಫೈಟ್ ಫಾರ್ ಯು. ದಿಸ್ ಈಸ್ ದ ಪ್ರಾಮಿಸ್ ಆಫ್ ಗಾಡ್. ನಿನಗೆ ಬದಲಾಗಿ ನಾನು ಯುದ್ಧ ಮಾಡ್ತೀನಿ, ನೀನು ಭಯಪಡಬೇಡ. ಹೇಗೆ ಸೈತಾನನ ಕ್ರಿಯೆಗಳನ್ನು ಬಂಧಿಸುವುದು? ಪಾಯಿಂಟ್ ನಂಬರ್ 1 ಬರ್ಕೊಳ್ಳಿ ಅಂತ ಹೇಳಿದ್ರೆ, ಈಗ ನಾವೆಲ್ಲ ಏನು ಮಾಡಿಬಿಡ್ತೀವಿ? ಯುದ್ಧ ಮಾಡೋಕ್ಕೆ ರೆಡಿ ಆಗಿಬಿಡ್ತೀವಿ. ಯುದ್ಧ ದೇವ್ರು ಮಾಡ್ತಾನೆ. ನೀನು ಪ್ರೀತಿ ಮಾಡಪ್ಪ. ಪ್ರೀತಿಸುವೆ ಏನು ಹೆಚ್ಚಾಗಿ, ಓ ಆರಾಧಿಸುವೆ ಇನ್ನು ದಾಹದಿ, ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಸುವೆ ಇನ್ನು ದಾಹದಿ. ವಿಮೋಚನೆ ಕಾಂಡ ಬರೆದ ಪುಸ್ತಕ 14ನೇ ಅಧ್ಯಾಯ 13ನೇ ವಾಕ್ಯ. ದ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 14 ವರ್ಸ್ 13. ಮೋಶೆ ಜನರಿಗೆ ಏನು ಹೇಳ್ತಾರೆ? ಭಯಪಡಬೇಡ, ಸುಮ್ಮನೆ ನಿಂತ್ಕೊಂಡು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ. ಸುಮ್ಮನಿರಿ. ಎಲ್ಲರೂ ಹೇಳಿ, ಯುದ್ಧ ಮಾಡೋರನ್ನ ನೋಡಿ ಹೇಳಿ, ಯಾಕಪ್ಪ ಯುದ್ಧ ಮಾಡ್ತೀಯ? ಸುಮ್ಮನಿರು. ಸುಮ್ಮನೆ. ಸ್ಪಿರಿಚುವಲ್ ವಾರ್ಫೇರ್, ಕಮ್ ಆನ್, ಲೆಟ್ಸ್ ಪ್ರೇ ಫಾರ್ ದ ಡಿಮೋನಿಕ್ ಪವರ್ಸ್ ಅಂತೆಲ್ಲ ಹೇಳ್ತಾರಲ್ಲ. ದೇವ್ರು ಹೇಳ್ತಾರೆ ಗೊತ್ತಾ? ಸುಮ್ಮನಿರು, ನಾನು ಯುದ್ಧ ಮಾಡ್ತೇನೆ. ದೇವ್ರ ಅರ್ಧ ಮುಗಿಸಿದ, ಅರ್ಧ ನಮ್ಮ ಕೈಲಿ ಕೊಟ್ಟಿಲ್ಲ ರೀ. ಎಸ್, ಕಂಪ್ಲೀಟೆಡ್ ಎವ್ರಿಥಿಂಗ್, 100% ಇಟ್ಸ್ ಫಿನಿಶ್ಡ್. ಆಮೇಲೆ ದೇವ್ರ ಅರ್ಧ ಕೆಲಸ ಮಾಡಿಬಿಟ್ಟು ಅರ್ಧ ಓಕೆ, ನಾನು ಅರ್ಧ ತುಳಿದಿದ್ದೀನಿ, ನೀವೆಲ್ಲ ಸೇರಿಕೊಂಡು ಅರ್ಧ ತುಳಿರಿ ಅಂತ ಕೊಟ್ಟಿಲ್ಲ. ಹಿ ಹ್ಯಾಸ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಫುಲ್ಲಿ. ಕಮಾನ್. ಆಮೇನ್. ಸೊ ದೇವ್ರ ವಾಕ್ಯ ಹೇಳುತ್ತೆ, ಸುಮ್ಮನೆ ನಿಂತ್ಕೊಂಡು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ. ಸೊ ದೇವರಿಗೆ ಯುದ್ಧ ಮಾಡೋದು ಇಷ್ಟ ಇಲ್ಲ. ಎಲ್ಲರೂ ಹೇಳಿ, ನೀವು ಯುದ್ಧ ಮಾಡೋದು ಇಷ್ಟ ಇಲ್ಲ, ನೀವು ಫೈಟಿಂಗ್ ಮಾಡ್ತಾ ಇರೋದು ಇಷ್ಟ ಇಲ್ಲ, ನೀವು ಜಗಳ ಮಾಡ್ತಾ ಇರೋದು ಇಷ್ಟ ಇಲ್ಲ, ನೀವು ಯಾವಾಗಲೂ ಸ್ಪಿರಿಚುವಲ್ ವಾರ್ಫೇರ್ ಮಾಡ್ತಾ ಇರೋದು ದೇವರಿಗೆ ಇಷ್ಟ ಇಲ್ಲ. ನೀವು ಪ್ರೀತಿ ಮಾಡ್ತಾ ಇರ್ಬೇಕು ದೇವ್ರನ್ನ. ಓ ಮೈ ಗಾಡ್. ನೋಡಿ, ಇನ್ನೊಂದು ವಾಕ್ಯ ಹೇಳುತ್ತಾ, ಅದೇ 13ನೇ ಅಧ್ಯಾಯ, ವಿಮೋಚನೆ ಕಾಂಡ ಬರೆದ ಪುಸ್ತಕ 13ನೇ ಅಧ್ಯಾಯ 17ನೇ ವಾಕ್ಯ. ಕಾನಾನ್ ದೇಶಕ್ಕೆ ಹೋಗೋದಕ್ಕೆ
ದಾರಿ ಹತ್ರ ಇದ್ದರು, ದೇವ್ರು ಸುತ್ತಾಗಿ ಕರ್ಕೊಂಡು ಹೋದ್ರಂತೆ. ಏನಕ್ಕೆ ಗೊತ್ತಾ? ನೆಕ್ಸ್ಟ್ ದೇವ್ರು ಏನು ಹೇಳ್ತಾರೆ, ಈ ಜನರಿಗೆ ಯುದ್ಧ ಪ್ರಾಪ್ತವಾದರೆ ಅವರು ಧೈರ್ಯಗೆಟ್ಟು ಐಗುಪ್ತ ದೇಶಕ್ಕೆ ಹಿಂದೂರಿಗೆ ಹೋದಾರು. ಯುದ್ಧ ನೋಡ್ಬಿಟ್ಟು ಏನು ಮಾಡಿಬಿಡ್ತಾರಂತೆ, ಮತ್ತೆ ಎಲ್ಲೂ ವಾಪಸ್ ಹೋಗ್ಬಿಡ್ತಾರಂತೆ. ದೇವ್ರು ಏನು ಮಾಡ್ತಾರಂತೆ, ಯುದ್ಧ ನೋಡದೇ ಇರುವಂಥ, ಯುದ್ಧ ಇಲ್ಲದೇ ಇರುವಂಥ ಜಾಗದಲ್ಲಿ ಕರ್ಕೊಂಡು ಹೋದ್ರಂತೆ. ಗಾಡ್ ಡಸಂಟ್ ವಾಂಟ್ ಯು ಟು ಫೈಟ್. ಮತ್ತು ಏನು ಪಾಸ್ಟರ್ ಜನರಿಗೆ ಹೇಳೋದು? ಯೆಶಾಯನಿಗೆ ಪುಸ್ತಕ 40ನೇ ಅಧ್ಯಾಯ 1-2. ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ. ಅಷ್ಟೇ. ದೇವ್ರು ಏನು ಹೇಳ್ತಾರೆ, ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ. ಯುದ್ಧ ಮಾಡಕ್ಕೆ ಬಿಡ್ರಿ, ಯುದ್ಧ ಮಾಡಕ್ಕೆ ಬಿಡ್ರಿ ಅಲ್ಲ. ಕಂಫರ್ಟ್ ಕಂಫರ್ಟ್ ಕಂಫರ್ಟ್. ವಿ ಹ್ಯಾವ್ ಟು ಜಸ್ಟ್ ಕಂಫರ್ಟ್ ಪೀಪಲ್. ದ ವಾರ್ಫೇರ್ ಆ್ಯಸ್ ಎಂಡಡ್. ಅದಕ್ಕೆ ದೇವ್ರು ಏನು ಹೇಳ್ತಾರೆ ಗೊತ್ತಾ, ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ. ಏನು ವಿಶ್ರಾಂತಿ ಗೊತ್ತಾ? ನೀನು ಯುದ್ಧ ಮಾಡಬೇಡ. ಏನು ಮಾಡಬೇಕು? ಕಿರಿಕಿರಿ ಕಿರಿಕಿರಿ ಕಿರಿ ಏನು ಮಾಡಬೇಕು ಗೊತ್ತಿಲ್ಲ. ನಾಳೆ ಫ್ಯೂಚರ್ಗೆ ಏನು ಮಾಡಬೇಕು ಗೊತ್ತಿಲ್ಲ. ನಾಳೆ ಮಕ್ಕಳಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಫೈನಾನ್ಸ್ ಏನು ಮಾಡಬೇಕು ಗೊತ್ತಿಲ್ಲ. ದೇವ್ರು ಹೇಳ್ತಾರೆ ರೆಸ್ಟ್, ಬಿ ರೆಸ್ಟ್, ಬಿ ಕೂಲ್. ಹೇಳಿ, ಯುದ್ಧ ತೀರಿತು. ಇವತ್ತು ನಾವೇನು ಹೇಳ್ಕೊಡ್ತೀವಿ, ನೀನು ಯುದ್ಧ ಮಾಡು, ಯು ಹ್ಯಾವ್ ಟು ವಿನ್ ದ ಬ್ಯಾಟಲ್, ಕಮಾನ್ ಲೆಟ್ಸ್ ಪ್ರೇ, ಕಮಾನ್. ಈ ಪ್ರೇಯರ್ ಹೆಂಗಿದೆ ಅಂದರೆ ವಾರ್ಫೇರ್ ಪ್ರೇಯರ್, ಕಮಾನ್ ಕಮಾನ್ ಕಮಾನ್, ಇನ್ನೂ ಇನ್ನೂ ಇನ್ನೂ. ಸೊ ಈ ಪ್ರಾರ್ಥನೆ ಮಾಡೋದೇ ಕ್ರಿಶ್ಚಿಯನ್ರಿಗೆ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ. ಸೊ ದೇವರು ನಮ್ಮನ್ನು ಆಶ್ವಸಿದ್ದಾರೆ, ಗುಣಪಡಿಸಿದ್ದಾರೆ, ಸಮಾಧಾನ ಐತೆ, ಜಯ ಐತೆ, ಎಲ್ಲನೂ ಹೇಳೋದೇ ಪ್ರೀಚರ್. ಇವಾಗ ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ಇವರು ಪ್ರಾಸ್ಪರಿಟಿ ಪ್ರೀಚರ್ ಅಂತ ಹೇಳ್ತಾರೆ. ನಾನೇನು ಹೇಳ್ತೀನಿ ಗೊತ್ತಾ, ದೇರ್ ಶುಡ್ ನಾಟ್ ಬಿ ಎ ಪ್ರಾಸ್ಪರಿಟಿ ಪ್ರೀಚರ್. ಎವ್ರಿ ಪ್ರೀಚರ್ ಶುಡ್ ಪ್ರೀಚ್ ಪ್ರಾಸ್ಪರಿಟಿ. ಪ್ರಾಸ್ಪರಿಟಿ ಪ್ರೀಚರ್ ಅಂತ ಒಬ್ರು ಇರಬಾರ್ದು. ಎಲ್ಲ ಪ್ರೀಚರು ಪ್ರಾಸ್ಪರಿಟಿನ ಮಾತಾಡಬೇಕು. ಆಮೇನ್. ಇವಾಗ ನೋಡಿ, ಜನರಲ್ ಫಿಸಿಷಿಯನ್ ಅಂತಾರೆ. ಜನರಲ್ ಫಿಸಿಷಿಯನ್ ಅಂದರೆ ಏನು? ಜನರಲ್ ಫಿಸಿಷಿಯನ್ ಅಂದರೆ ಏನು? MBBS. ನೀವು ಹೊಟ್ಟೆ ನೋವು ಅಂದ್ರೂ ನೋಡ್ತಾರೆ, ಕಣ್ಣು ನೋವು ಅಂದ್ರೂ ನೋಡ್ತಾರೆ, ಕಿವಿ ನೋವು ಅಂದ್ರೂ ನೋಡ್ತಾರೆ, ಸ್ಕಿನ್ ಅಲರ್ಜಿಗೆ ನೋಡ್ತಾರೆ, ತಲೆನೋವು ಅಂದರೆ ನೋಡ್ತಾರೆ, ಜ್ವರ ಅಂದರೆ ನೋಡ್ತಾರೆ, ಎಲ್ಲನೂ ನೋಡ್ತಾರೆ. ಇದು ಜನರಲ್ ಫಿಸಿಷಿಯನ್. ಒಂದು ವೇಳೆ ಅದರಲ್ಲಿ ಗುಣ ಆಗಿಲ್ಲ ಅಂದ್ರೇ ಸ್ಪೆಷಲಿಸ್ಟಸ್ ಹತ್ರ ಕಳಿಸೋದು. ಅವ್ರು ಕೊಡೋ ಒಂದು ನಾರ್ಮಲ್ ಟ್ರೀಟ್ಮೆಂಟಲ್ಲಿ ಸರಿ ಹೋಗಿಲ್ಲ ಅಂದಮೇಲೆ ಎಲ್ಲಿ ಕಳಿಸ್ತಾರೆ? ಸ್ಪೆಷಲಿಸ್ಟ್ಗೆ. ಈ ಸರ್ಜನ್ನ ನೋಡಿ ಅಂತ ಆಮೇಲೆ ಹೇಳ್ತಾರೆ. ಸೊ ಒಂದು ಜನರಲ್ ಫಿಸಿಷಿಯನು ಎಲ್ಲದಕ್ಕೂ ಟ್ರೀಟ್ ಮಾಡಬೇಕು. ಸೊ ಎವ್ರಿ ಪ್ರೀಚರ್ ಈಸ್ ಎ ಜನರಲ್ ಫಿಸಿಷಿಯನ್. ಅವರು ಎಲ್ಲನೂ ಟ್ರೀಟ್ ಮಾಡಬೇಕು. ಸುಖ ಐತೆ, ಆರೋಗ್ಯ ಐತೆ, ಸಂತೋಷ ಐತೆ, ಲಾಂಗ್ ಲೈಫ್ ಐತೆ, ಸಮಾಧಾನ ಐತೆ, ಜಯ ಐತೆ, ಎಲ್ಲನೂ ಒಂದು ಜನರಲ್ ಫಿಸಿಷಿಯನ್ ಹೇಳ್ಕೊಡ್ಬೇಕು, ಜನರಲ್ ಪ್ರೀಚರ್ ಹೇಳ್ಕೊಡ್ಬೇಕು. ಸೊ ಚೆನ್ನಾಗಿರಬೇಕು, ಆಶೀರ್ವಾದವಾಗಿರಬೇಕು, ಸಮಾಧಾನವಾಗಿರಬೇಕು, ಖುಷಿಯಾಗಿರಿ, ಸಂತೋಷವಾಗಿರಿ, ಚೆನ್ನಾಗಿರಿ ಅಂತ ನಾವು ಹೇಳ್ಕೊಡ್ಬೇಕು. ಪ್ರೈಸ್ ದಿ ಲಾರ್ಡ್. ಆದರೆ ಇಲ್ಲಿ ನಾವೇನು ಮಾಡ್ತೀವಿ ಗೊತ್ತಾ, ನನಗೇನೋ ಒಂದು ಇಷ್ಟ ಇರಲ್ಲ, ಎಲ್ಲರೂ ಅದೇ ಥರನೇ ಇರಬೇಕು ಅಂತ ಎದುರು ನೋಡ್ತೀವಿ. ಇವಾಗ ನನಗೆ ಜುಬ್ಬ ಹಾಕೋದು ಚಿಕ್ಕ ವಯಸ್ಸಿಂದ ಇಷ್ಟ ಅಂತ ಇಟ್ಕೊಳ್ಳಿ, ವೈಟ್ ಜುಬ್ಬ. ಈಗ ಜುಬ್ಬ ಹಾಕಬೇಕು ಅಂತ ಇಷ್ಟ. ನಾನು ಏನು ಮಾಡ್ತೀನಿ, ಸೇವೆಗೆ ಬಂದಿದ್ದ ತಕ್ಷಣ ದೇವರೇ ನಾನು ಇನ್ಮೇಲೆ ಜುಬ್ಬ ಹಾಕ್ತೀನಿ. ಸೊ ನನಗಿಷ್ಟ ಅನ್ನೋದಕ್ಕೆ ಇಲ್ಲಿ ಬಂದು ಏನು ಹೇಳ್ತೀನಿ ಗೊತ್ತಾ, ಎಲ್ಲರೂ ಜುಬ್ಬ ಹಾಕ್ಕೊಳ್ಳಿ. ಅಪ್ಪ ನಿನಗೇನು ಇಷ್ಟ ನೀನು ಹಾಕೋ. ಹೇಗೆ ನೋಡಿ, ಒಬ್ಬೊಬ್ಬರು ಲೈಕಿಂಗು ಬೇರೆ ಬೇರೆ ಇರುತ್ತೆ, ಒಬ್ಬೊಬ್ಬರು ಡ್ರೆಸ್ಸಿಂಗ್ ಸೆನ್ಸು ಬೇರೆ ಬೇರೆ ಇರುತ್ತೆ. ಒಬ್ಬೊಬ್ಬರಿಗೆ ಬಟ್ಟೆ ಹಾಕೋದಕ್ಕೆ ಒಂದೊಂದರಲ್ಲಿ ಖುಷಿ. ನನ್ನ ಖುಷಿಗೆ ತಕ್ಕನಂಗೆ ಹಾಕ್ಕೊಳ್ತೇನೆ. ನಿಮಗೇನು ಖುಷಿನೋ ಅದು ನೀವು ಹಾಕ್ಕೊಬೇಕು. ಹಿಂಗೆ ಬರಬೇಕು, ಇದನ್ನೇ ಹಾಕಬೇಕು. ನೋಡಿ, ಇವ್ರಿಗೆ ಸಿಂಪಲಾಗಿರೋದಕ್ಕೆ ಇಷ್ಟ. ಇವಾಗ ಪ್ರೀಚರ್ಗೆ ಏನು ಗೊತ್ತಾ, ಸಿಂಪಲಾಗಿರಬೇಕು ಅಂತ ಇಷ್ಟ. ಸೊ ಎಲ್ಲರೂ ಹೆಂಗಿರಬೇಕು ಅಂತ ಎದುರು ನೋಡ್ತಾರೆ, ಸಿಂಪಲ್ಲಾಗಿರ್ಬೇಕು. ಇವ್ರಿಗೆ ಗೋಲ್ಡ್ ಅಂದರೆ ಇಷ್ಟ ಇಲ್ಲ. ಸೊ ಯಾರು ಗೋಲ್ಡ್ ಹಾಕಿದ್ರೆ ಇಷ್ಟ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ಗೋಲ್ಡ್ ಹಾಕಿರೋರೆಲ್ಲ ಪ್ರಾಸ್ಪರಿಟಿ ಪ್ರೀಚರ್ಸ್ ಅಲ್ಲ, ಗೋಲ್ಡ್ ಹಾಕಿರೋರೆಲ್ಲ ಸಾಹುಕಾರರು ಅಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಕೆಲವ್ರು ಗೋಲ್ಡ್ ಹಾಕಿರ್ತಾರೆ, ಒಂದು ಮನೆ ಇರಲ್ಲ, ಒಂದು ಸೈಟ್ ಇರಲ್ಲ. ಕೆಲವ್ರು ಗೋಲ್ಡೇ ಹಾಕಲ್ಲ, ಸಿಕ್ಕಾಪಟ್ಟೆ ಮನೆಗಳು ಇಟ್ಟಿರ್ತಾರೆ. ಎಷ್ಟು ಜಾಗ ಇರ್ತಾರೆ ಗೊತ್ತಾ, ಕ್ರೋರ್ಸ್
ಆದರೆ ಅವ್ರ ಸಿಂಪ್ಲಿಸಿಟಿ ಅಂದರೆ ಅವ್ರು ಸಿಂಪಲಾಗಿ ಬಾಳ್ಬೇಕು. ಅವ್ರು ಒಂದು ಉಂಗುರನೂ ಹಾಕಲ್ಲ, ಒಂದು ಚೈನ್, ಒಂದು ಬಟ್ಟೆನೂ ಚೆನ್ನಾಗಲ್ಲ. ನೋಡಿ ನೋಡೋಕ್ಕೆ ಸುಮ್ಮನೆ ಚೆನ್ನಾಗಿದ್ದೀರಾ ಸರ್ ಅಂತಾರೆ. ನೋಡ್ರಿ ಅವ್ರ ಮೇಲೆ ಎಷ್ಟು ಇವತ್ತು ಫುಲ್ ಬಿಲ್ಡಪ್ ಮಾಡ್ತಾರೆ ನೋಡಿ, ಅವ್ರ ಹತ್ರ ಏನಿರಲ್ಲ. ಸೊ ಪ್ರಾಸ್ಪರಿಟಿ ಪ್ರೀಚರ್ಸ್ ಅಂದ್ಬಿಟ್ರೆ ಒಂದು ಚೈನು ಒಂದು ಉಂಗುರ ಹಾಕ್ಬಿಟ್ರೆ ಅವ್ರು ಪ್ರಾಸ್ಪರಿಟಿ ಪ್ರೀಚರ್ ಅಲ್ಲ. ಕೆಲವ್ರು ನೋಡಿ ಚೈನು ಉಂಗುರ ಅವ್ರಿಗಿಷ್ಟ ಇಲ್ಲ, ಹಾಕಲ್ಲ. ಆದರೆ ಏನು ಮಾಡಿರ್ತಾರೆ ಗೊತ್ತಾ, 2 ಮನೆ ಇರುತ್ತೆ, 2 ಸೈಟ್ ಇರುತ್ತೆ ಅವ್ರ ಮೇಲೆ. ಆದರೆ ಪ್ರೈಸ್ ಲಾರ್ಡ್ ಹಂಬಲಾಗಿರ್ತಾರೆ. ಏನು ಇಟ್ಕೊಬಾರ್ದು, ಯಾವ ಮನೇನೂ ರಿಜಿಸ್ಟ್ರೇಷನ್ ಮಾಡಬಾರ್ದು, ಯಾವ ಜಾಗನೂ ಅವ್ರ ಮೇಲೆ ಇರಬಾರ್ದು ಅಂತ ಪ್ರೀಚ್ ಮಾಡಲಿ ನೋಡೋಣ. ಬೇರೆ ಗೋಲ್ಡೇ ಮಾತಾಡ್ತಾರೆ. ಯಾಕೆ ಗೊತ್ತಾ, ಅವ್ರು ಗೋಲ್ಡ್ ಇಷ್ಟ ಇಲ್ಲ, ಅದಕ್ಕೆ ಅವ್ರು ಹಾಕಲ್ಲ. ಗೋಲ್ಡ್ ಹಾಕಿರೋರಲ್ಲ ಸಾಹುಕಾರಲ್ಲ, ಹಾಕದೇ ಇರೋರಲ್ಲ ಬಡವರು ಅಲ್ಲ. ಕೆಲವ್ರು ನೋಡಿ ಎಷ್ಟೇ ಗೋಲ್ಡ್ ಇದ್ರೂ ಅವ್ರಿಗೆ ಬಂದ್ಬಿಟ್ಟು ಈ ಫ್ಯಾನ್ಸಿ ಸ್ಟೋರ್ಸಲ್ಲಿ ವಿಧವಾಗಿ ಬರ್ತೈತೆ ನೋಡಿ, ಕಲರ್ ಆಗಿ ಅದೇ ಹಾಕಬೇಕು ಅಂತ ಇಷ್ಟ. ಗೋಲ್ಡ್ ಮನೇಲಿ ಇಟ್ಬಿಟ್ಟು 50 ರೂಪಾಯಿ 100 ರೂಪಾಯಿ ಹಾಕ್ಕೊಳ್ತಾರೆ, ಅದು ಅವ್ರಿಗಿಷ್ಟ. ಕವರಿಂಗು ಯಾಕೆ ಗೊತ್ತಾ, ಗೋಲ್ಡಲ್ಲ ಅಷ್ಟು ಡಿಸೈನ್ ಸಿಗಲ್ಲ. ಯಾವುದ್ರಲ್ಲಿ ತುಂಬ ಡಿಸೈನ್, ಡೂಪ್ಲಿಕೇಟಲ್ಲಿ ಡಿಸೈನ್ಸ್ ಜಾಸ್ತಿ. ಸೊ ಅವ್ರೇನು ಮಾಡ್ತಾರೆ, ಅದನ್ನು ಇಷ್ಟಪಡ್ತಾರೆ. ಸೊ ಅವ್ರ ಇಷ್ಟ ಅದು. ಸೊ ಚರ್ಚಿಗೆ ಬಂದರೆ ಗೋಲ್ಡ್ ಹಾಕಬಾರ್ದು, ಚರ್ಚಿಗೆ ಬಂದರೆ ನೀನು ಈ ಥರ ಬಟ್ಟೆ ಹಾಕಬೇಕು. ನಾನೇನು ಹೇಳ್ತೀನಿ, ಪ್ರೀಚರ್ಗೆ ಏನು ಇಷ್ಟನೋ ಆ ರೀತಿ ಚರ್ಚ್ ಇರಬಾರ್ದು, ದೇವ್ರಿಗೆ ಏನು ಇಷ್ಟನೋ ಆ ರೀತಿ ಚರ್ಚ್ ಇರಬೇಕು. ಪೌಲನಿಗೆ ಸಿಂಪಲಾಗಿ ಬಾಳಬೇಕು ಅಂತ ಇಷ್ಟ. ಪೌಲನಿಗೆ ನೋಡಿ 2 ಕೊರಿಂಥಿಯನ್ಸ್ 6:10, 2 ಕೊರಿಂಥದವ್ರು ಬರೆದ ಪುಸ್ತಕ 6ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ. ಸೊ ಪೌಲನ್ ಏನು ಹೇಳ್ತಾನೆ, ಬಡವರಾಗಿದ್ದರು ಅನೇಕರನ್ನು ಐಶ್ವರ್ಯವನ್ನು ಉಂಟು ಮಾಡುವವರು. ಇವನು ಬಡವನಂತೆ, ಅನೇಕರನ್ನ ಐಶ್ವರ್ಯವಂತನಾಗಿ ಮಾಡ್ತಾನೆ. ಹೆಂಗಿದು ನೀವು ಹೇಳಿ? ಪೌಲನ್ ಹೇಳ್ತಾನೆ, ನಾನು ಬಡವನಾದರೂ ಅನೇಕರನ್ನ ಐಶ್ವರ್ಯವಂತನಾಗಿ. ಇವ್ರಿಗೆ ಅನೇಕರನ್ನ ಐಶ್ವರ್ಯವಂತರಾಗಿ ಮಾಡೋಕ್ಕೆ ಬರುತ್ತೆ, ಇವ್ರು ಯಾಕೆ ಐಶ್ವರ್ಯವಂತರಾಗಿಲ್ಲ? ಓಕೆ, ಈಗ ದೇವ್ರ ವಾಕ್ಯ ಈ ರೀತಿ ಹೇಳುತ್ತೆ, ನಾನು ಬಡವನಾದರೂ ಅನೇಕರನ್ನ ಏನು ಮಾಡ್ತೀನಿ, ಐಶ್ವರ್ಯವಂತನಾಗಿ ಮಾಡ್ತೀನಿ. ಸೊ ಇವನಿಗೆ ಬಡವನಾಗಿರೋದು ಇಷ್ಟ. ಎಲ್ಲರೂ ಹೇಳಿ, ಈ ಪ್ರೀಚರ್ಗೆ, ಪೌಲ್ ಪ್ರೀಚರ್ಗೆ ಹೆಂಗೆ ಬಡವನಾಗಿರೋದು. ಆದರೆ ಮತ್ತೊಬ್ರು ಹೆಂಗಿರ್ಬೇಕಂತೆ, ಹಂಗೆ ಇರಬೇಕು. ಪ್ರೀಚರ್ ಅಂದರೆ ನಾನು ಒಂದು ಆ್ಯಾವ್ರೇಜಲ್ಲಿದ್ರೂ ಬೇರೊಬ್ರು ಹೆಂಗಿರಬೇಕು, ಕರೋರ್ಪತಿಯಾಗಿರಬೇಕು. ಇವಾಗ ನನ್ನ ಆಸೆ ಹೆಂಗೆ ಗೊತ್ತಾ, ನನಗೆ 1 ಮನೆ ಇದ್ದರೆ ನಿನಗೆ 3 ಮನೆ ಇರಬೇಕು, ನನ್ನ ಹತ್ರ 1 ಕಾರ್ ಇದ್ದರೆ ನಿನಗೆ 5 ಕಾರ್ ಇರಬೇಕು. ಹಾಂ, ನಾನು ಬಡವನಾದರೂ ಅನೇಕರ ಐಶ್ವರ್ಯವಂತರು. ನಾನು ಹೇಳ್ಬೇಕು, ನಮ್ಮ ಚರ್ಚಲ್ಲಿ ನಾನು ಸ್ವಲ್ಪ ಆ್ಯಾವ್ರೇಜ್, ಆದರೆ ನಮ್ಮ ವಿಶ್ವಾಸಿಗಳೆಲ್ಲ ಕೋಟ್ಯಾಧೀಶ್ವರು. ಅದೇ ಪೌಲ್ ಟೀಚಿಂಗ್. ಓದಿ, ಇವಾಗ ಅರ್ಥ ಆಗುತ್ತೆ. ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು. ನಾನು ಬಡವನಾದರೂ ಅನೇಕರನ್ನ ಐಶ್ವರ್ಯವಂತನಾಗಿ ಮಾಡ್ತೇನೆ. ಸೊ ಇವತ್ತು ನನ್ನ ಕೆಲಸ ಏನು ಗೊತ್ತಾ, ಅನೇಕರ ಐಶ್ವರ್ಯವಂತರಾಗಿರಲಿ, ಚೆನ್ನಾಗಿರಲಿ, ಖುಷಿಯಾಗಿರಲಿ, ಬಿಸ್ನೆಸ್ ಬರಲಿ, ಕೆಲ್ಸಗಳು ಬರಲಿ, ಸಂತೋಷವಾಗಿರಲಿ. ಓ ಮೈ ಗಾಡ್. ಯಾರಾದರೂ ನೋಡಿ, ಕೆಲವೊಂದು ಪ್ರೀಚರ್ಸ್ ಬರ್ತಾರೆ, ಪ್ರೀಚಿಂಗ್ ಮಾಡ್ತಾ ಇರ್ತಾರೆ, ದೇವ್ರಿಗಾಗಿ ನೀನೇನು ಸ್ಯಾಕ್ರಿಫೈಸ್ ಮಾಡಿದೆ ಅಂತ ಹೇಳಿದ ತಕ್ಷಣ ಇವರು ಒಡವೆ ಎಲ್ಲ ಬಿಚ್ಚಿಬಿಡ್ತಾರೆ. ದೇವ್ರಿಗೆ ಈ ಥರ ಇಷ್ಟ, ಇವ್ರು ಕಿರ್ಚಾಡ್ತಾರೆ ನೋಡ್ದ, ನಾನು ನಿನ್ನ ಮೇಲೆ ಒಡವೆ ಹಾಕಲ್ಲ ಅಂತ ಬಿಚ್ಚಿಬಿಡ್ತಾರೆ. ನಿನ್ನ ಕೈಲಿ ಈ ಸ್ಯಾಕ್ರಿಫೈಸು ಮಾಡೋಕ್ಕಾಗಲ್ವಾ ಅಂತೆಲ್ಲ ಹೇಳಿದ ತಕ್ಷಣ, ಸುಜೋ ಏನಪ್ಪ ಪಾಸ್ಟ್ ಇಷ್ಟು ಕಿರ್ಚಾಡ್ತಾರಲ್ಲ, ನಾನು ನಿನ್ನ ಮೇಲೆ ಒಡವೆ ಹಾಕಲ್ಲ ಅಂತ. ಆಚೆ ಬಂದಮೇಲೆ ಅಥವಾ 1 ವರ್ಷ 2 ವರ್ಷ ಆಗಿದ್ಮೇಲೆ ಎಲ್ಲರೂ ಹಾಕೊಂಡು ಚೆನ್ನಾಗಿ ಬರ್ತಾರಾ? ಮನ್ಸಲ್ಲಿ ಹೆಂಗಿರುತ್ತೆ, ಅಯ್ಯೋ ಡಿಸಿಷನ್ ಬೇರೆ ಮಾಡಿಬಿಟ್ಟೆ. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಒಡವೆ ಹಾಕಲ್ಲ, ಲಿಪ್ಸ್ಟಿಕ್ ಮಾತ್ರ ಹಾಕಿರ್ತಾರೆ. ನಾನು ನಮ್ಮ ಸಿಂಗಿಂಗ್ ಹಾಡನ್ನು ಆಡ್ತಾ ಇರೋದು ನೋಡಿದೆ, ಫುಲ್ಲು ಎಲ್ಲ ಸ್ಯಾಕ್ರಿಫೈಸ್, ಯಾವ ಒಡವೆನೂ ಇಲ್ಲ, ಬೇರೆ ಲಿಪ್ಸ್ಟಿಕ್ ಮಾತ್ರ ಐತೆ. ಏನು ಮಾಡಿಬಿಟ್ರು ಗೊತ್ತಾ, ಇಮೋಷ್ನಲಿ ಎತ್ಬಿಟ್ರು. ಈಗ ಒಳಗಡೆ ಆಸೆ ಇರೋದ್ರಿಂದ ಅಟ್ಲೀಸ್ಟ್ ಯಾವುದ್ರಲ್ಲಿ ತಿರ್ಸ್ಕೊಳ್ಳೋದು, ಲಿಪ್ಸ್ಟಿಕ್ಕಲ್ಲಿ. ಕೆಲವರು ಒಡವೆ ಗಿಡವೆ ಹಾಕಲ್ಲ, ಒಂದು ಚಿಕ್ಕ ಹೂವು ಇಟ್ಟಿರ್ತಾರೆ ತಲೆಯಲ್ಲಿ, ಇಷ್ಟೇಷ್ಟು ಹೂವು ತಲೆಯಲ್ಲಿರುತ್ತೆ. ಏನು ಗೊತ್ತಾ, ಒಳಗಡೆ ಆಸೆ ಇದೆ, ಆದರೆ ಯಾರ್ದೋ ಮಾತು ಕೇಳಿಕೊಂಡು, ಯಾರ್ದೋ ಪ್ರೀಚಿಂಗ್ ಕೇಳಿಕೊಂಡು ಇಮೋಷ್ನಲಿ ಎತ್ಬಿಟ್ರು. ನಾನೇನು ಹೇಳ್ತೀನಿ, ಅದು ಕೆಲ್ಸಕ್ಕೆ ಮಾಡಲ್ಲ.
ಅದು ಪ್ರೀತಿಯಲ್ಲಿ ಬರಬೇಕು ಡಿಸಿಷನ್. ನಾನೇನು ಹೇಳ್ತೇನೆ, ನಿಮ್ಗೆ ಹೆಂಗೆ ರೆಡಿ ಆಗಬೇಕು, ನಿಮ್ಗೆ ಹೆಂಗೆ ಡ್ರೆಸ್ ಆಗಬೇಕು, ಎಷ್ಟು ನೀಟಾಗಿರಬೇಕು, ಯಾವ ಥರ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನಿಮಗೆ ಯಾವ ಥರ ಇಷ್ಟನೋ ನೀವು ಹಾಕ್ಕೊಳ್ಳಿ ಅಲ್ವಾ. ಕೆಲವ್ರು ನೋಡಿದ್ರೇ ಹೇಳ್ತಾರೆ, ಏನು ನೀಟಾಗಿ ಡ್ರೆಸ್ ಮಾಡ್ತಾರಲ್ಲ ಅಂತ. ಕೆಲವ್ರು ನೋಡಿ ಹೇಳ್ತಾರೆ, ತುಂಬ ನೀಟಾಗಿ ಡ್ರೆಸ್ ಮಾಡ್ತಾರೆ. ನೆನ್ನೆನೂ ಎಡಿಟಿಂಗ್ ಮಾಡ್ಬೇಕಾದ್ರೆ ಮೆಸೇಜ್ ಜೊತೆ ಮಾತು, ಇವರು ನೋಡಿ ಯಾವಾಗಲೂ ನೀಟಾಗಿ ಬರ್ತಾರೆ ಅಂತ. ಯಾರು ಅಂತ ಕೇಳಿಬಿಡಿ, ಹೇಳ್ತೀನಿ. ಎವ್ರಿ ವೀಕ್ ನೀಟಾಗಿ ಚರ್ಚಿಗೆ ಬರ್ಬೇಕಾದ್ರೆ ನೀಟಾಗಿ ಬರ್ತಾರೆ. ನೋಡಿ, ನಿಮಗೆ ಚರ್ಚಿಗೆ ಬರಬೇಕು ಅಂದರೆ ಕೆಲವೊಂದು ನೀಟಾಗಿ ಬರೋದಕ್ಕೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ನಾನು ನಿಮಗೆ. ಸ್ವಲ್ಪ ಎನರ್ಜಿ ಬೂಸ್ಟ್ ಆಗುತ್ತೆ. ಯಾವಾಗ ಚರ್ಚಿಗೆ ಬಂದ್ರೂ ಯು ಶುಡ್ ನಾಟ್ ಕಮ್ ಟು ಹಿಯರ್ ಓನ್ಲಿ ದ ಮೆಸೇಜ್, ಯು ಶುಡ್ ಕಮ್ ಫಾರ್ ದ ಫೆಲೋಶಿಪ್. ಚರ್ಚಿಗೆ ಬಂದರೆ ಹೆಂಗೆ ಬರಬೇಕು ಗೊತ್ತಾ? ಇವತ್ತು ಆ ಸಿಸ್ಟರ್ ನೋಡ್ತಾರೆ, ಪಾಸ್ಟರ್ನ ನೋಡಬೇಕು, ಫಿಲಿಪ್ ಪಾಸ್ಟರ್ ನೋಡಬೇಕು, ಆಮೇಲೆ ನೆಕ್ಸ್ಟ್ ವೀಕ್ ನಮ್ಮ ಪಕ್ಕದಲ್ಲಿ ಕುಂತಿರ್ತಾರಲ್ಲ ಅವ್ರು ಅಲ್ಲಿ ಇರ್ತಾರೆ, ಆಮೇಲೆ ಶೀಲಮ್ಮ ಹಿಂದೆ ಇರ್ತಾರೆ, ಅಮ್ಮ ಮುಂದೆಗಡೆ ಇದ್ದಾರೆ, ಈ ಕಡೆ ಎಲ್ಲ ಡ್ರಮ್ ಬಾರ್ಸೋರೆಲ್ಲ ನಮ್ಮನ್ನು ನೋಡ್ತಾರೆ. ನೋಡಿ, ಎಲ್ಲನೂ ಯಾರೋ ನಮ್ಮನ್ನು ನೋಡ್ತಾರೆ. ನಾವು ನೀಟಾಗಿ ಆ ಥರ ಹೋಗೋಣ ಅಂತ. ಬೇರೆ ವಾಕ್ಯ ಕೇಳೋಕ್ಕೆ ಮಾತ್ರ ಬಂದರೆ ನಾವು ಹೆಂಗೆ ಬರ್ತೀವಿ? ಪರದೇಶಿ ಥರ ಬರ್ತೀವಿ. ಯಾಕೋದಾ? ಬೇರೆ ವಾಕ್ಯ ನಾವು ವಾಕ್ಯ ಕೇಳೋಕ್ಕೆ ಮಾತ್ರ ಬರಬಾರ್ದು. ವಿ ಶುಡ್ ಕಮ್ ಫಾರ್ ದ ಫೆಲೋಶಿಪ್. ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಮದುವೆಗೆ ಹೋಗ್ತಾರಲ್ಲ, ರೆಡಿ ಆಗಿಬಿಟ್ಟು ಮದುವೆ ಗಂಡು ಹೆಣ್ಣು ನೋಡೋಕೆ ಹೋಗ್ತಾರಾ, ಅಥವಾ ಅಲ್ಲಿ ಬರೋ ಎಲ್ಲ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲ ಇವ್ರು ಬರ್ತಾರೆ ಅಂತ ಹೋಗ್ತೀವ? ಮದುವೆ ಗಂಡ ಹತ್ರ ನಿಲ್ಲೋದು 5 ನಿಮಿಷನೇ, ಅವನ್ನ ಕೇರೇ ಮಾಡಲ್ಲ. ಆ್ಯಕ್ಚುಲಿ ಮದುವೆ ಕರೆದವ್ರನ್ನೇ ಏನು ಮಾಡಲ್ಲ, ಗಂಡು ಹೆಣ್ಣು ಹತ್ರ ನಿಲ್ಲಲ್ಲ. ನೋಡಿ, ಇವರು ಅವ್ರ ಹತ್ರ ಒಂದು ಚೆನ್ನಾಗಿದ್ದೀರಾ, ಆಮೇಲೆ ಹೆಂಗಿದ್ದೀರಾ, ಆಮೇಲೆ ಮಕ್ಕಳೆಲ್ಲ ನೋಡಿ. ಈ ಥರ ಒಂದು ಆಪರ್ಚುನಿಟಿ ಎಲ್ಲಿ ಸಿಗುತ್ತೆ ಅಂದರೆ ಮದುವೆಯಲ್ಲಿ ಸಿಗುತ್ತೆ. ಸೊ ಮದುವೆಗೆ ರೆಡಿ ಆಗೋದೇ ಗಂಡು ಹೆಣ್ಣಿಗಾಗಿ ಅಲ್ಲ, ಅಲ್ಲೆಲ್ಲ ಯಾರ್ಯಾರು ಬರ್ತಾರೆ ಅಂತ. ಅದಕ್ಕೆ ಪಕ್ಕದ ಮನೆಯವ್ರ ಹತ್ರನೂ ಒಡವೆ ಇಸ್ಕೊಂಡು ಹಾಕ್ಕೊಂಡು ಹೋಗ್ತೀವಿ. ಯಾಕೆ ಗೊತ್ತಾ? ಅವ್ರು ನೋಡಿದ್ರೆ ಏನು ಹೇಳ್ತಾರೆ? ಅಲ್ಲಿ ಸ್ಟೇಟಸ್ ತೋರಿಸೋ ಜಾಗ, ಆಮೇಲೆ ನೋಡಿ ನಾವೆಲ್ಲ ಚೆನ್ನಾಗಿದ್ದೀವಿ ಅನ್ನೋ ಜಾಗ, ನೋಡಿ ಈ ಬಟ್ಟೆ ಹೆಂಗಿದೆ ಅಂತ ನೋಡಿಸೋ ಜಾಗ, ಇದು ಯಾವ ಸೀರೆ ಅಂತ ಕೇಳೋ ಜಾಗ, ಆಮೇಲೆ ಒಟ್ಟು ಕುಂತ್ಕೊಂಡು ಊಟ ಮಾಡೋ ಜಾಗ. ಸೊ ದಟ್ ಈಸ್ ಕಾಲ್ಡ್ ಫೆಲೋಶಿಪ್. ಒಂದು ಮದುವೆ ಅಂದಮೇಲೆ ಗಂಡು ಹೆಣ್ಣನ್ನು ನೋಡೋಕ್ಕೆ ಮಾತ್ರ ಜನ ಹೋಗಲ್ಲ, ದೇ ಗೋ ಟು ಸಿ ಅದರ್ಸ್. ಸಾವು ಏನಕ್ಕೆ ಹೋಗ್ತೀವಿ ಹೇಳಿ? ಸತ್ತೋಗಿರೋನು ನೋಡೋದೇ ಇಲ್ಲ. ಸಾವಲ್ಲೇ ಎಲ್ಲ ಸ್ವಂತದವ್ರು ಬರೋದು. ಹೇಗೆ ಸ್ವಂತದವರೆಲ್ಲ ಎಲ್ಲಿ ಬರೋದು? ಸಾವಲ್ಲಿ. ನೋಡಿ, ಅಲ್ಲಿ ಸತ್ತವ್ರನ್ನೆಲ್ಲ ಪಾಪ ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ಇವರು ಚೆನ್ನಾಗಿದ್ದೀರಾ, ಆಮೇಲೆ ತುಂಬ ದಿವಸ ಕಾಣಿಸ್ಲಿಲ್ಲ, ಅಲ್ಲಿ ಮಾತಾಡ್ತಾ ಇರ್ತಾರೆ. ಯಾಕೆ ಗೊತ್ತಾ? ಅವತ್ತೇ ಆಪರ್ಚುನಿಟಿ ಸಿಕ್ಕೋದು, ಎಲ್ಲರೂ ಸೇರೋದು. ಮದುವೆ, ಸಾವು, ಎಲ್ಲರೂ ನೋಡೋ ಒಂದು ಆಪರ್ಚುನಿಟಿ. ಅದೇ ರೀತಿಯೇ ಚರ್ಚಿಗೆ ಬಂದರೆ, ಇವತ್ತು ಪಾಸ್ಟರ್ ನೋಡೋಕ್ಕೆ ಬರ್ತಾಯಿದ್ದೀನಿ, ನಮ್ಮ ಚರ್ಚಲ್ಲಿರೋ ಡ್ರಮ್ಮರ್ಸ್ ನೋಡೋಕ್ಕೆ ಬರ್ತಾಯಿದ್ದೀನಿ, ಗಿಟಾರಿಸ್ಟ್ ನೋಡೋಕ್ಕೆ ಬರ್ತಾಯಿದ್ದೀನಿ, ಮ್ಯೂಸಿಕ್ ಕೇಳೋಕ್ಕೆ ಬರ್ತಾಯಿದ್ದೀನಿ. ಅದಕ್ಕೆ ನಾನು ಚರ್ಚಿಗೆ ಹೋದಾಗಲ್ಲ ಸೂಪರಾಗಿ ಹೋಗ್ಬೇಕು. ಹೌದಾ? ಪೀಪಲ್ ಸಿ ಎಸ್. ನಿಮ್ಮನ್ನು ಯಾರು ನೋಡಿಲ್ಲ ಅಂದರೆ ನಾನು ನೋಡ್ತಾ ಇದ್ದೀನಿ ರೀ ಮುಂದೆ, ನೋಡಿ ಎಷ್ಟು ನೀಟಾಗಿ ಬಂದಿದ್ದಾರೆ ಅಂತ. ಆದರೆ ಹೇಳಲ್ಲ ಅಷ್ಟೇ. ನಾನು ಯಾವುದು ಕಾಂಪ್ಲಿಮೆಂಟ್ಸೇ ಕೊಡಲ್ಲ ಫಾಸ್ಟು. ಇಲ್ಲ, ಎಲ್ಲರಿಗೂ ಕೊಡ್ತಾಯಿದ್ರೆ ನಾನು ಇದನ್ನೇ ಹೇಳ್ತಾ ಇರಬೇಕು. ನಾನು ಕೆಲವ್ರು ನೋಡ್ತೀನಿ, ಕೆಲವರು ಟೈ ಕಟ್ಕೊಂಬರ್ತಾರೆ, ಕೆಲವರು ಕೋಟ್ ಹಾಕೊಂಬರ್ತಾರೆ. ನಾನು ಸುಮ್ಮನೆ ಇಲ್ಲಿಂದ ನೋಡ್ತೀನಿ, ವಾವ್ ಏನು ಸೂಪರಾಗಿ ಬರ್ತಾರೆ ನೋಡಿ ಚರ್ಚಿಗೆ. ಅವ್ರು ನೀಟಿಗೆ ರೆಡಿಯಾಗಿ ಬಂದಾಗ ನಾನು ಯೋಚನೆ ಮಾಡ್ತೀನಿ, ನೋಡು ಎಷ್ಟು ಚೆನ್ನಾಗೆಲ್ಲ ಬಟ್ಟೆ ಇಟ್ಟಿದ್ದಾರಲ್ಲ, ಚೆನ್ನಾಗಿ ಚೈನಿಗೀನು ಕ್ಲಿಪ್ಪು ಅದು ಇದೆಲ್ಲ ನೀಟಾಗಿ ಹಾಕ್ಕೊಂಡು ಹಂಗೆ ಬಂದಾಗ ವಾವ್ ಸೂಪರ್, ವೆರಿ ನೈಸ್, ಹಿಂಗೆ ಬರ್ಬೇಕು ಚರ್ಚಿಗೆ ನೋಡಿರ್ತಾರೆ. ಕೆಲವ್ರು ಬರ್ತಾರೆ ನೋಡಿ, ಬಂದು ಅಪ್ ಅಂತ ಕೂತ್ಕೊಳ್ತಾರೆ, ಟುಸೋ ಅಂತ ಹೋಗ್ತಾರೆ. ಅವ್ರಿಗೇನು ಗೊತ್ತಾ? ಇವತ್ತು ದೇವ್ರ ವಾಕ್ಯ ಕೇಳಬೇಕು ಅಂತ ಹೋಗಿ. ನಾನೇನು ಹೇಳ್ತೀನಿ, ವಾಕ್ಯ ಕೇಳೋಕ್ಕೆ ಮಾತ್ರ ಬರಬೇಡ, ಫೆಲೋಶಿಪ್ಗಾಗಿ ಬಾ. ಎವ್ರಿ ವೀಕ್ ವಿ ಹ್ಯಾವ್ ಎ ಸೆಲೆಬ್ರೇಷನ್. ಎವ್ರಿ ವೀಕ್ ವಿ ಸಿ ಪೀಪಲ್. ಎವ್ರಿ ವೀಕ್ ವಿ ಸಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್. ಎವ್ರಿ ವೀಕ್ ಯು ಸಿ ಫಿಲಿಪ್ ಪಾಸ್ಟರ್. ನಮಗೆ ಇದೆಲ್ಲ ಎನರ್ಜಿ ಬೂಸ್ಟರ್ ಥರ. ನೋಡಿ, 2 ಎನರ್ಜಿ ಬೂಸ್ಟರ್ ನಮಗೆ. ಏನೇನು ಗೊತ್ತಾ? ಒಂದು, ಗೊತ್ತಿರೋರು ನೋಡಿದ ತಕ್ಷಣ ನಮ್ಮೊಂದು ಎನರ್ಜಿ ಬೂಸ್ಟ್. ನೋಡಿ, ಕೆಲವರು ಚರ್ಚಿಗೆ ಬಂದಿದ್ದ ತಕ್ಷಣ, ಅವ್ರು ಒಳಗಡೆ ಬಂದಿದ್ದ ತಕ್ಷಣ ನಮ್ಗೆ ಖುಷಿ ಆಗುತ್ತೆ, ವಾವ್. ಆದರೆ ತುಂಬ ಹತ್ರದಲ್ಲಿರೋರು ಬರಲಿಲ್ಲ ಅಂದರೆ ಹೆಂಗಿರುತ್ತೆ ಗೊತ್ತಾ?
ಗಾಡ್ ಈಸ್ ಗೋಯಿಂಗ್ ಟು ಬ್ಲೆಸ್ ಯು. ನಮ್ಮನ್ನು ನೋಡಲ್ಲ, ಅಲ್ಲಿ ನೋಡ್ತಾ ಇರ್ತಾರೆ, ಇನ್ನೂ ಬಂದಿಲ್ವಲ್ಲ ಇವರು. ಸೊ ಬೇರೊಬ್ಬರನ್ನ ನೋಡಿದಾಗ ನಮ್ಗೆ ಏನಾಗುತ್ತೆ, ಫೆಲೋಶಿಪ್ ಅಂತ ಬಂದರೆ ನಮ್ಗೆ ಏನಾಗ್ಬಿಡುತ್ತೆ, ಎನರ್ಜಿ ಬೂಸ್ಟ್ ಆಗುತ್ತೆ. ಅದೇ ರೀತಿಯೇ ಕೆಲವು ಎನಿಮೀಸ್ ನೋಡಿದ ತಕ್ಷಣ ಬೂಸ್ಟ್ ಆಗಿಬಿಡುತ್ತೆ. ನಮ್ಗೆ ಆಗಬಾರ್ದೇ ಇರೋ ನಮ್ಮ ಮುಂದೆ ಓಡಾಡ್ತಾಯಿದ್ರೆ ನಮ್ಗೆ ಏನು ಅನ್ಸುತ್ತೆ ಗೊತ್ತಾ, ಅವ್ರ ಮುಂದೆ ಚೆನ್ನಾಗಿರ್ಬೇಕು, ನಾವು ಅವ್ರು ನಮ್ಮನ್ನು ನಗಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ, ಅವ್ರ ಮುಂದೆ ನಾವು ನಗಾಡ್ಕೊಂಡಿರ್ತೀವಿ. ಸೊ ಎನಿಮೀನ್ ನೋಡಿದ್ರೆ ನಮಗೊಂದು ಎನರ್ಜಿ ಬೂಸ್ಟ್. ಸೊ ಲವ್ ಯುವರ್ ಎನಿಮೀಸ್. ನಿಮ್ಮ ಶತ್ರುಗಳನ್ನು ಪ್ರೀತಿಸ್ರಿ. ಯಾಕೆ ಗೊತ್ತಾ, ಅವ್ರು ಇಲ್ಲ ಅಂದಿದ್ರೆ ನೀವು ಇಷ್ಟು ತೀರ್ಮಾನಗಳು ಎತ್ತಾ ಇರಲಿಲ್ಲ. ನನಗೂ ತುಂಬ ಜನ ಬೆಂಕಿ ಇಡೋರು ಇದ್ದಾರೆ, ಅದಕ್ಕೆ ಇಷ್ಟು ಫೈರ್ ಆಗಿರೋದು ನಾನು. ಕೆಲವ್ರು ಬೂಸ್ಟ್ ಮಾಡ್ತಾರೆ ನೋಡಿ, ಇವ್ರು ಅದು ಹೆಂಗೆ ಬಾಳ್ಬಿಡ್ತಾರೆ ನೋಡೋಣ. ನೋಡ್ತೀಯ ತಾನೆ ಪಕ್ಕತನ ಪೋರೆ ಅವ್ರು ನೋಡಿದಾಗಲ್ಲ ನಮಗೊಂದು ಗೆತ್ತು, ನೋಡು ಇನ್ನೂ ಬರ್ತಾ ಇನ್ನೂ ಸೂಪರಾಗಿರ್ತೀನಿ, ಇನ್ನೂ ಚೆನ್ನಾಗಿರ್ತೀನಿ. ಯಾಕೆ ಗೊತ್ತಾ, ನಾನು ಚೆನ್ನಾಗಿರಬಾರ್ದು ಅಂತ ಒಂದು ಗುಂಪು ನೋಡ್ತಾ ಇತ್ತಲ್ಲ, ಅವ್ರ ಮುಂದೆ ನಾನು ಚೆನ್ನಾಗಿರ್ತೀನಿ. ಅದೇ ರೀತಿಯೇ ನಿಮಗೆ ಶತ್ರುಗಳನ್ನ ನೋಡಿದ ತಕ್ಷಣ ನಿಮಗೊಂದು ಎನರ್ಜಿ ಬೂಸ್ಟ್ ಆಗಿಬಿಡುತ್ತೆ. ಇವಾಗ ನೋಡಿ, ಕೆಲವ್ರು ಹೇಳ್ತಾರಲ್ಲ, ಏನು ಯಾವಾಗಲೂ ನೀವು ಇದೇ ಬಟ್ಟೆ ಹಾಕ್ತಿರಲ್ಲ ಅಂತ ಯಾರೋ ಒಬ್ರು ಕೇಳ್ಬಿಟ್ರು ಅಂತ ಇಟ್ಕೊಳ್ಳಿ ಚರ್ಚಲ್ಲಿ. ಏನು ಸಿಸ್ಟರ್ ಯಾವಾಗಲೂ ಇದೇ ಬಟ್ಟೆ ಹಾಕ್ಬಿಡ್ತೀರಾ ಅಂತ ನಿಮ್ಗೆ ಹೆಂಗೆ ಅನಿಸುತ್ತೆ? ಖುಷಿ ಆಗುತ್ತಾ, ಕೋಪ ಬರುತ್ತಾ? ಖುಷಿ ಆಗುತ್ತಾ? ಕೋಪ. ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ? ಅವ್ರಿಗಾಗಿನೇ ವಾರ ಹಾಕ್ಕೊಂಬರ್ತೀರ. ಯಾಕೋದಾ ಹೇಳ್ದೆ ತಾನು ನೋಡು, ನಾನೇನು ಹೇಳ್ತೀನಿ ಅಂದರೆ ಎನಿಮೀಸ್ ನೋಡಿದ ತಕ್ಷಣ ನಮಗೆ ಬೂಸ್ಟ್ ಆಗಬೇಕು. ಸೊ ನಾನೇನು ಹೇಳ್ತೀನಿ ಅಂದರೆ, ನಾವು ಚೆನ್ನಾಗಿರಬಾರ್ದು, ನಾವು ನಗಾಡಬಾರ್ದು, ನಾವು ಖುಷಿಯಾಗಿರಬಾರ್ದು ಅಂತ ಪ್ರೀಚಿಂಗ್ ಮಾಡಿನೇ ಇವತ್ತು ಯಾರು ನೀಟಾಗಿ ಖುಷಿಯಾಗಿ ಚರ್ಚಿಗೆ ಬರೋದನ್ನು ನೋಡೋದಕ್ಕೆ ಕಷ್ಟ. ಚರ್ಚಿಗೆ ಬಂದಿದ್ದ ತಕ್ಷಣ ನಾವೇನು ಹೇಳ್ತೀವಿ, ಇದು ಬೇಕಿತ್ತಾ ಸಿಸ್ಟರ್, ಇದು ನಿಮ್ಗೆ ಬೇಕಿತ್ತಾ? ಚರ್ಚಿಗೆ ಹೋದರೆ ಯಾರು ಹೊಗಳ್ತಾರೋ ಇಲ್ವೋ, ಪಾಸ್ಟ್ ಉಗೀತಾರೆ. ಅದಕ್ಕೆ ಕೆಲವರು ಲಿಪ್ಸ್ಟಿಕ್ಕು ಅದು ಇದು ಎಲ್ಲ ಎತ್ಕೊಂಡು ಬ್ಯಾಗಲ್ಲಿ ಇಟ್ಟಿರ್ತಾರೆ, ಆಚೆ ಹೋಗಿದ ತಕ್ಷಣ ಹಾಕ್ಕೊಂಡು ಅಲ್ಲಿಂದ ರೆಡಿಯಾಗಿ ಹೋಗ್ತಾರೆ. ಐಲೈನರ್ ಬೇಕಾ, ಲಿಪ್ಸ್ಟಿಕ್ ಬೇಕಾ, ಈ ಶೂಸ್ ಬೇಕಾ ನಿನಗೆ, ಈ ಕಟ್ಟಿಂಗ್ ಬೇಕಾ, ಇದನ್ನೆಲ್ಲ ಹೇಳಿ ಏನು ಮಾಡಿಬಿಡ್ತಾರೆ. ನಮ್ಮ ಖುಷಿಯಲ್ಲಿ ನಾವು ಇರೋದಕ್ಕೆ ಇವತ್ತು ಕ್ರಿಶ್ಚಿಯಾನಿಟಿ ಏನು ಮಾಡಲ್ಲ, ಬಿಡೋದೇ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ಎಲ್ಲದಕ್ಕಿಂತ ಮುಖ್ಯ ವಿ ಹ್ಯಾವ್ ದ ವರ್ಡ್ ಆಫ್ ಗಾಡ್. ವರ್ಡ್ ಈಸ್ ದ ಪವರ್. ಎಲ್ಲರೂ ಹೇಳಿ, ನಾನು ಏನು ಬಟ್ಟೆ ಹಾಕ್ತೀನಿ ಅನ್ನೋದು ಮುಖ್ಯ ಅಲ್ಲ ರೀ, ನಾನು ಏನು ಮಾತಾಡ್ತೀನಿ, ನನ್ನ ಒಳಗಡೆ ಏನಿದೆ ಅನ್ನೋದೇ ಮುಖ್ಯ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ಒಂದು ಗನ್ ಇದೆ, ಬಂದೂಕು, ಅದರಲ್ಲಿ ಬುಲೆಟ್ ಇದೆ. ಅದರಲ್ಲಿ ನೀವೊಂದು 5 ವಯಸ್ಸು ಹುಡುಗನ ಕೈ ಕೊಟ್ಟರು, ಅವ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? 50 ವಯಸ್ಸು ಅವ್ನು ಕೊಟ್ಟರು ಏನಾಗುತ್ತೆ? 70 ವಯಸ್ಸು ಅವ್ನು ಕೊಟ್ಟರು ಏನಾಗುತ್ತೆ? ಸರಿ, ಬಂದೂಕನ್ನು ಪ್ರೆಸ್ ಮಾಡೋನು ಸರಿಗೆ ಬಟ್ಟೆ ಹಾಕಿಲ್ಲ, ನೀಟಿಗೆ ಬಂದಿಲ್ಲ, ಸುಡುತ್ತಾ ಇಲ್ವಾ? ಒಬ್ಬ ನೀಟಿಗೆ ರೆಡಿಯಾಗಿ ಸುಡ್ತಾವನೆ, ಚೆನ್ನಾಗಿ ಸುಡ್ತೈತೆ. ಒಬ್ಬ ಸರಿಯಾಗಿ ನೀಟಾಗಿ ರೆಡಿಯಾಗಿಲ್ಲ, ಸರಿಯಾಗಿ ಸುಡ್ತಾ ಇಲ್ಲ ಅನ್ನುತ್ತಾ? ಅಥವಾ ಅವ್ನು ಯಾವ ಬಟ್ಟೆ ಹಾಕ್ತಾನೋ ಇಲ್ವೋ ಮುಖ್ಯ ಅಲ್ಲ, ಕೈಯಲ್ಲಿ ಏನೈತೆ ಅನ್ನೋದು ಮುಖ್ಯನ? ನಾನೇನು ಹೇಳ್ತೀನಿ, ನೀನು ಏನು ಹಾಕ್ತೀಯಾ, ಏನು ರೆಡಿ ಆಗ್ತೀಯಾ, ನೀನು ಲಿಪ್ಸ್ಟಿಕ್ ಹಾಕ್ತೀಯಾ, ಐಲೈನರ್ ಹಾಕ್ತೀಯಾ, ಬಟ್ಟೆ ಯಾವ ಥರ ಹಾಕ್ತೀಯಾ, ಜೀನ್ಸ್ ಹಾಕ್ತೀಯಾ, ಅದೆಲ್ಲ ಇಲ್ಲಪ್ಪ. ನೀನು ಒಳಗಡೆ ಇರೋ ದ ಪವರ್ ಆಫ್ ಗಾಡ್, ನೀನು ಕೈಯಲ್ಲಿ ಇಟ್ಟಿರೋ ದ ಪವರ್ ಆಫ್ ಗಾಡ್, ಯಾರು ಬೇಕಾದ್ರೂ ಸುಡ್ಬೋದು. What you carry in your hand, what you have in your hand, what you have in your mind, what you have in your mouth, that is important. ಸೊ ರಾಜರಾಗಿ ಫಸ್ಟು ಹೊರಗಡೆ ಬಾಳೋದಲ್ಲ, ಫಸ್ಟು ಅವ್ರು ರಾಜರಾಗಿ ಒಳಗಡೆ ಇರಬೇಕು. ಫಸ್ಟು ಒಬ್ಬ ಮನುಷ್ಯನ ರಾಜನಾಗಿ ದೇವರು ಎಲ್ಲಿ ಗೊತ್ತಾ ಮಾಡ್ತಾರೆ? ಹೊರಗಡೆ ಅಲ್ಲ, ಒಳಗಡೆ. ಅದಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅಂತಾರೆ. ಈಗ ಅವ್ನು ಫೈನಾನ್ಸ್ ಬೇಕು ಅಂದರೆ ಅದಕ್ಕಿಂತ ಮುಂಚೆ ಒಂದು ಸ್ಟ್ರಕ್ಚರ್. ನೋಡಿ, ಇವಾಗ ಒಂದು ಬಿಲ್ಡಿಂಗು ಎಲ್ಲರೂ ನೋಡ್ತಾರೆ, ಬಿಲ್ಡಿಂಗ್ ಏನಪ್ಪ ಅಪ್ಪ ಎಷ್ಟು ಸೂಪರಾಗಿದೆ ಅಲ್ಲ. ನಾನೇನು ಹೇಳ್ತೀನಿ ಅಂದರೆ, ಬಿಲ್ಡಿಂಗ್ ಸೂಪರಾಗಿದೆ ಅನ್ನೋದಕ್ಕಿಂತ ಮುಖ್ಯ ಫೌಂಡೇಶನ್ ತುಂಬ ಮುಖ್ಯ. ಆ ಬಿಲ್ಡಿಂಗ್ ಅಷ್ಟು ಚೆನ್ನಾಗಿರೋದು ಕಾರಣ ಏನು ಗೊತ್ತಾ?
ಫೌಂಡೇಶನ್ನ ಯಾರು ನೋಡಲ್ಲ, ಬಿಲ್ಡಿಂಗಿನ ಮಾತ್ರನೇ ನಾನು ಎಲ್ಲರೂ ಏನು ಮಾಡ್ತಾರೆ, ಬಿಲ್ಡಿಂಗ್ ಏನು ಸೂಪರಾಗಿದೆಯಲ್ಲ, ಪೇಂಟು ಕಲರ್ ಎಲ್ಲ. ನಾನೇನು ಹೇಳ್ತಾ ಅದೆಲ್ಲ ಮುಖ್ಯ, ಅದಕ್ಕಿಂತ ಮುಖ್ಯ ಯಾವುದು ಗೊತ್ತಾ? ಫೌಂಡೇಶನ್. ಸೊ ನಿಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ ಆಗಿರಬೇಕು ಅಂದರೆ ಫೌಂಡೇಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಅಸ್ಥಿವಾರಗಳು. ಅದಕ್ಕೆ ಒಬ್ಬ ಮನುಷ್ಯನ ದೇವರು ಬದಲಾಯಿಸಿದ ಮೇಲೇ ಅವನ್ನ ಆಶೀರ್ವದಿಸೋದು. ಸೊ ಅವನ ಯೋಚನೆ, ಅವನ ಥಿಂಕಿಂಗು, ಅವನ ಗಿವಿಂಗು ಇದೆಲ್ಲ ಚೇಂಜ್ ಮಾಡಿದ ಮೇಲೆ ಅವನ ಹತ್ರ ಫೈನಾನ್ಸ್ ಬರೋದು. ಓ ಮೈ ಗಾಡ್, ಫೈನಾನ್ಸ್ ಎಲ್ಲರ ಹತ್ರನೂ ಬರಲ್ಲ ರೀ. ಬಂದ್ರೂ ಅದು ಅವ್ರು ವ್ಯಸನ ಕೊಡೋದಿಲ್ಲ. ದೇವರು ಕೊಡುವಂಥ ಆಶೀರ್ವಾದದಲ್ಲಿ ಏನಿರಲ್ವಂತೆ? ವ್ಯಸನ ಇರೋದಿಲ್ಲ, ದುಃಖ ಇರೋದಿಲ್ಲ. ಸೊ ಗಾಡ್ಸ್ ಬ್ಲೆಸ್ಸಿಂಗ್ ಇಸ್ ಡಿಫ್ರೆಂಟ್. ಸೊ ಗಾಡ್ಸ್ ವೇ ಆಫ್ ಬ್ಲೆಸ್ಸಿಂಗಲ್ಲಿ ಫಸ್ಟು ದೇವರು ನಿನಗೆ ದುಡ್ಡು ಕೊಡೋದಕ್ಕಿಂತ ಮುಂಚೆ ದೇವ್ರು ನಿನಗೆ ಒಳ್ಳೆ ಗುಣಗಳನ್ನು ಕೊಡ್ತಾರೆ. ಹಣ ಕೊಡೋದಕ್ಕಿಂತ ಮುಂಚೆ ದೇವ್ರು ಗುಣ ಕೊಡ್ತಾರೆ. ಎಲ್ಲರೂ ಹೇಳಿ. ಅದಕ್ಕೇ ಫಸ್ಟು ದೇವ್ರು ನಿಮ್ಮನ್ನು ಗಿವರ್ಸಾಗಿ ಮಾಡೋದು. ಅದಕ್ಕೆ ಫಸ್ಟೇ ಡಿಸೈಡ್ ಮಾಡು ಅಂತ ಹೇಳೋದು, ಫಸ್ಟೇ ನೀನು ಡಿಸಿಷನ್ ತಗೋ ಅಂತ ಹೇಳೋದು. ನಾನೇನು ಹೇಳ್ತೀನಿ ಅಂದರೆ, ನೋಡಿ, ಇಮೋಷ್ನಲಿ ತೀರ್ಮಾನ ಮಾಡಬಾರ್ದು. ಈಗ ನೀವು ವೈಟ್ ಆ್ಯಂಡ್ ವೈಟೇ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರೆ ಇಟ್ಸ್ ಫೈನ್, ಇಟ್ಸ್ ಗುಡ್, ನಿಮ್ಮ ಇಷ್ಟ ಅದು. ಫಸ್ಟ್ ನಾನು ಇನ್ಮೇಲೆ ಒಡವೆ ಹಾಕಲ್ಲ, ಗುಡ್, ನಿಮ್ಮ ಇಷ್ಟ. ನಾನು ಎತ್ತಿಸ್ಬಾರ್ದು, ನಾನು ಹಾಕಿಸ್ಬಾರ್ದು, ಅದು ನನ್ನ ಕೆಲಸ ಅಲ್ಲ. ಎಲ್ಲರೂ ಹೇಳಿ. ನೋಡಿ, ಎಲ್ಲ ಎತ್ತಿಸೋರು ತುಂಬ ಜನ ಇರ್ತಾರೆ, ಹಾಕ್ಸೋರೇ ಕಡಿಮೆ. ನಾವು ಇನ್ನೂ ಹೆಚ್ಚಾಗಿ ಹಾಕ್ಸೋರು. ದೇವರು ಆ ಸೇವೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ಪ್ರೀಚಿಂಗು ಬಟ್ಟೆ ಹಾಕಬಾರ್ದು, ಒಳ್ಳೆ ಬಟ್ಟೆ ಇರಬಾರ್ದು, ಒಳ್ಳೆ ಕಾಸ್ಟ್ಲಿ ಬಟ್ಟೆ ಹಾಕಬಾರ್ದು. ಇನ್ನು ಕೆಲವೊಂದು ಪ್ರೀಚಿಂಗು ಒಳ್ಳೆ ಒಡವೆ ಹಾಕಬಾರ್ದು. ಇನ್ನೂ ಕೆಲವು ಪ್ರೀಚಿಂಗ್ ಏನು ಗೊತ್ತಾ? ಮೆಡಿಸನ್ನೇ ತೊಗೊಬಾರ್ದು, ಮಾತ್ರೆ ತೊಗೊಬಾರ್ದು ಅಂತೇಳಿ ಎಷ್ಟು ಜನನ ಸಾಯಿಸಿದೆ ಗೊತ್ತಾ ಪ್ರೀಚಿಂಗು. ನನಗೆ ಗೊತ್ತಿರೋಗೆ ಒಂದು ಪ್ರೀಚರೇ ಕ್ಯಾನ್ಸರಲ್ಲಿ ತೀರೋದ್ರು ಟ್ರೀಟ್ಮೆಂಟ್ ತೊಗೊಳ್ಳಲ್ಲ ಅನ್ನೋ ವೈರಾಗ್ಯದಲ್ಲಿ. ನಾನೇನು ಹೇಳ್ತೀನಿ ಅಂದರೆ, ನೀವೆಲ್ಲ ನೀತಿವಂತರು ಅಂತ ಹೇಳ್ತೀನಿ, ಯು ಆರ್ ರೈಚಸ್ ಅಂತ ಹೇಳ್ತೀನಿ. ಒಬ್ಬರು ನೀತಿವಂತರಾಗಿದ್ದರೆ ಏನು ಮಾಡಬೇಕು? ನೀತಿವಂತರಾಗೋದಕ್ಕೆ ಏನು ಮಾಡಬೇಕು? ಬೇಸಿಕ್ ಥಿಂಗ್ ಹೇಳಿ. ರೋಮನ್ಸ್ 5:1, ರೋಮಾಪುರದವ್ರು ಬರೆದ ಪುಸ್ತಕ 5ನೇ ಅಧ್ಯಾಯ 1. ಸತ್ಯವೇದ ಹೇಳುತ್ತೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ, ನೀತಿವಂತರಾಗ್ತೀವ, ನೀತಿವಂತರಾದ್ವ. ಸೊ ಇವಾಗ ನಾನು ಏನು ಮಾಡಿದ್ರೆ ನೀತಿವಂತನು? ನೋ 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 ನೋ, ಯು ಆರ್ ಆಲ್ರೆಡಿ ರೈಚಸ್. ದಿಸ್ ಈಸ್ ಕಾಲ್ಡ್ ಗುಡ್ ನ್ಯೂಸ್. ನೀತಿವಂತರಾದ ಕಾರಣ ಯು ಆರ್ ಆಲ್ರೆಡಿ ರೈಚಸ್, ಯು ಆರ್ ಆಲ್ರೆಡಿ ಬ್ಲೆಸ್ಡ್, ಯು ಆರ್ ಆಲ್ರೆಡಿ ಹೀಲ್ಡ್, ಯು ಆಲ್ರೆಡಿ ಹ್ಯಾವ್ ಫೈರ್ ಇನ್ ಯು, ಆಲ್ರೆಡಿ ಯು ಹ್ಯಾವ್ ಜಾಯ್ ಇನ್ಸೈಡ್ ಯು. ಅದಕ್ಕೆ ದೇವರು ಹೇಳಿದ್ದು, ಕಷ್ಟಪಡುವವರೇ, ಹೊರೆ ಹೊತ್ತುವವರೇ. ಏನಪ್ಪ ಕಷ್ಟ ಹೊರೆ ಅಂದರೆ? ಹೌ ಟು ಬಿಕಮ್ ರೈಚಸ್, ಹೌ ಟು ಫೈಟ್ ವಿತ್ ಡಿಮೋನಿಕ್ ಪವರ್ಸ್. ಇದೆಲ್ಲ ಹೊರೆ ನಮ್ಮ ಮೇಲೆ. ಹೇಗೆ ಸೈತಾನನ್ನು ಜಯಿಸೋದು, ಇದು ಒಂದು ಹೊರೆ ನಮ್ಮ ತಲೆ ಮೇಲೆ ಇಟ್ಬಿಟ್ರು. ಅಮಾವಾಸ್ಯೆ ಪ್ರೇಯರ್ ಮಾಡಬೇಕು, ಇದು ಒಂದು ತಲೆ ಮೇಲೆ ಒಂದು ಬರ್ಡನ್. ಯೇಸು ಸ್ವಾಮಿ ಗೊತ್ತಿಲ್ಲದೆ ಇದ್ದಾಗಲಾದರೂ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ. ಈಗ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡಿದ್ಮೇಲೆ ಅಮಾವಾಸ್ಯೆಗೆ ನಿದ್ದೆನೇ ಬರಲ್ಲ. ಗೊತ್ತಾ? ಅಮಾವಾಸ್ಯೆ ಯಾರೋ ನಿಮಗೆ ಮಾಡಿಟ್ಟಿದ್ದಾರೆ, ನಿದ್ದೆ ಇಲ್ಲ, ಹೊರೆ. ಏನಕ್ಕೆ ಈ ಥರ ಕೆಲಸ ಹೋಗ್ತೈತೆ? ಯಾರೋ ಏನೋ ಮಾಡಿಟ್ಟಿದ್ದಾರೆ, ಹೊರೆ. ಫ್ಯಾಮಿಲಿಯಲ್ಲಿ ಏನೋ ಒಂದು ಕರ್ಸ್ ಇರಬೇಕೇನೋ, ಇದೊಂದು ಹೊರೆ, ಭಾರ. ಫೈನಾನ್ಸ್ ಯಾಕೆ ಬರ್ತಾಯಿಲ್ಲ? ಏನೋ ಮಾಟ ಮಂತ್ರ ಮಾಡಿದ್ದಾರೆ, ಇದೊಂದು ಭಾರ. ನಾನೇನು ಹೇಳ್ತೀನಿ ಅಂದರೆ, ಚರ್ಚಿಗೆ ಬಂದರೆ ಈ ಭಾರನ ಹಾಕ್ತಾರಲ್ಲ, ಅದಕ್ಕೆ ದೇವರು ಹೇಳಿದರು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲ ನನ್ನ ಹತ್ರ ಬನ್ನಿ, ನಾನು ನಿಮ್ಗೇನು ಕೊಡ್ತೀನಿ? ನೆಮ್ಮದಿ ಕೊಡ್ತೀನಿ. ಬಂದರೆ ಚರ್ಚಿಗೆ ನೆಮ್ಮದಿಯಾಗಿರ್ಬೇಕು, ಅದೇ ಕ್ರಿಸ್ಟಿಯಾನಿಟಿ. ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ. ನೋಡಿ, ಈಗ ನಾವು ನೀತಿವಂತರಾದ್ವಂತೆ, ಈಗ ನಾವು ನಮ್ಮ ಪಾಪಗಳೆಲ್ಲ ಪರಿಹಾರ ಆಗಬೇಕು. ಫರ್ಗಿವ್ನೆಸ್ ಆಫ್ ಸಿನ್ಸ್. ನೀವೆಲ್ಲ ರಕ್ಷಣೆ ಒಂದ್ಮೇಲೆ ಪಾಪ ಎಲ್ಲ ಪರಿಹಾರ ಆಯ್ತಲ್ವಾ? ಪಾಪ ಪರಿಹಾರಕ್ಕೆ ಆಗೋದಕ್ಕೆ ಏನು ಮಾಡಿದ್ರ?
ಪಾಪಗಳು ಹೆಂಗೆ ಕ್ಷಮಿಸಲ್ಪಡುತ್ತೆ ಅಂತ ಏನು ಹೇಳ್ಕೊಟ್ಟಿಲ್ವಾ? ಅರಿಕೆ ಮಾಡಿ ಅಂತ ಹೇಳಿದ್ರು. ಆಮೇಲೆ ರಿಪೆಂಟ್, ಮನ ತಿರುಗಿ ಅಂತ ಹೇಳಿದ್ರು. ಆಮೇಲೆ ಫರ್ಗಿವ್ನೆಸ್ ಆಫ್ ಸಿನ್ಸ್ಗೆ ಬೇರೆ ಏನು ಹೇಳಿದ್ರು? ಏನು ಹೇಳಿಲ್ವಾ? ಹಂಗಾರೆ ಒಳ್ಳೆ ಚರ್ಚಿಂದ ಬಂದಿದ್ದೀರಾ. ಹಂಗಾರೆ ನಾವು ಕುತ್ಕೊಂಡು ಫಾಸ್ಟಿಂಗಲ್ಲಿ ಉಪವಾಸಲ್ಲಿ ಯೇಸುವೇ ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಪ್ಪ ಅಂತ ಗೋಳಾಡಿದ್ದಾಯಿತು, ಉರುಳಾಡಿದ್ದಾಯಿತು, ಕಿರ್ಚಾಡಿದ್ದಾಯಿತು, ಉಪವಾಸ ಎತ್ತಿದ್ದಾಯಿತು, ಕಣ್ಣೀರಿಟ್ಟಿದ್ದಾಯಿತು, ಅರಿಕೆ ಮಾಡಿದ್ದಾಯಿತು. ಎಲ್ಲ ಮಾಡಿದ ಮೇಲೇ ನಮಗೆ ರಕ್ಷಣೆ ಸಿಕ್ತು, ಅಪ್ಪ ಅಂತ ಇದ್ವಿ. ಆದರೆ ಬೈಬಲ್ ಏನು ಹೇಳುತ್ತೆ ನೋಡಿ, ಅಪೊಸ್ತಲರಿಗೆ ಬರೆದ ಪುಸ್ತಕ 26:18, 26:18. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರ. ಪಾಪ ಪರಿಹಾರ ಯಾವುದರಲ್ಲಿ? ನೀನು ಗೋಳಾಡೋದ್ರಲ್ಲಿ ಇಲ್ಲ, ನೀನು ಅಳೋದ್ರಲ್ಲಿ ಇಲ್ಲ, ಫಾಸ್ಟಿಂಗಲ್ಲಿ ಇಲ್ಲ. ನೀವು ಒಂದು ವೇಳೆ ಮಾಡಿದರೆ ಒಳ್ಳೇದು ಬಿಡಿ, ಯಾಕಂದ್ರೆ ನಾನು ಮಾಡಿದ್ದೀನಿ. ಆದರೆ ಪಾಪ ಪರಿಹಾರ ಹಿಂಗಾಗುತ್ತೆ ಅನ್ನೋದು ಬೈಬಲಲ್ಲಿ ಇಲ್ಲ. ಫರ್ಗಿವ್ನೆಸ್ ಆಫ್ ಸಿನ್ಸು ಈ ರೀತಿ ಇಲ್ಲ. ಫರ್ಗಿವ್ನೆಸ್ ಆಫ್ ಸಿನ್ಸ್ ಕಮ್ಸ್ ಥ್ರೂ ಫೇತ್. ಯೇಸು ಕ್ರಿಸ್ತನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿ ನನ್ನನ್ನು ನೀತಿವಂತನಾಗಿ ಮಾಡಿದಕ್ಕಾಗಿ ಸ್ತೋತ್ರ ಅಂತ ಧೈರ್ಯದಿಂದ ಯಾರು ಬರ್ತಾರೋ ಅವರೇ ಸಿಂಹ ಥರ ಇರೋದು. ಈಗಲೂ ನಿನ್ನ ಪಾಪನೆಲ್ಲ ದೇವರು ಪರಿಹರಿಸಿದ್ದಾರೆ. ಹೆಂಗೆ? ನಾನು ನಂಬಿದ್ದೀನಿ. ಯು ಆರ್ ರೈಚಸ್. ಹೆಂಗೆ? ಫಸ್ಟ್ ರೈಚಸ್ನೆಸ್ಗೆ ನಾನು ಏನೂ ಮಾಡಲಿಲ್ವಲ್ಲ, ನಾನು ಯೋಗ್ಯತೆಯೇ ಇಲ್ವಲ್ಲ, ನನಗೆ ಯಾವ ಅರ್ಹತೆಯೂ ಇಲ್ವಲ್ಲ. ಅದೆಲ್ಲ ಯಾರು ಕೇಳಿದ್ರು ನಿನ್ನ ಹತ್ರ? ಯು ಬಿಕಮ್ ರೈಚಸ್ ಥ್ರೂ ಫೇತ್. ಏದೇನು ತೋಟದಲ್ಲಿ ಫಸ್ಟ್ ಪಾಪ ಹೆಂಗೆ ಬಂತು ಒಳಗಡೆ? ಹೆಂಗೆ ಬಂತು? ನಂಬಿಕೆ ಇಡಲಿಲ್ಲ. ಎಲ್ಲರೂ ಹೇಳಿ. ಅವನೇನು ಪಾಪ ಮಾಡ್ದ ಗೊತ್ತಾ? ದೇವ್ರನ್ನ ನಂಬಲಿಲ್ಲ. ಎಲ್ಲರೂ ಹೇಳಿ. ಸೊ ಪಾಪ ಅನ್ನೋದು ಏನು ಗೊತ್ತಾ? ನೀನು ದೇವ್ರನ್ನ ನಂಬದೇ ಇರೋದೇ ಪಾಪ. ಇದು ಬಿಟ್ಟರೆ ಇನ್ಯಾವುದೂ ದೊಡ್ಡ ಪಾಪನೇ ಇಲ್ಲ. ಎಲ್ಲ ಪಾಪಕ್ಕಿಂತ ದೊಡ್ಡ ಪಾಪ ಯಾವುದು ಗೊತ್ತಾ? ನೀನು ನಂಬಲಿಲ್ಲ ನೋಡ್ದ, ಅದೇ ಪಾಪ. ಸೊ ಪರಲೋಕದಲ್ಲಿ ಇರೋರೆಲ್ಲ ಒಳ್ಳೆಯವರಲ್ಲ, ನಂಬಿರೋರು. ಪರಲೋಕದಲ್ಲಿರೋರೆಲ್ಲ ವಿನ್ನರ್ಸ್ ಅಲ್ಲ, ಲವರ್ಸ್. ಸೊ ಇವನು ಆದಮನ ಏನು ಮಾಡ್ದ? ಹೆಂಗೆ ಪಾಪ ಮಾಡ್ದ? ಆದಮನ ಪಾಪ ಏನ್ರಿ? ಹೋಗಲಿ ಹೇಳಿ. ಹಣ್ಣು, ಅದಕ್ಕಿಂತ ಮುಂಚೆ ಪಕ್ಕದಲ್ಲಿ ಇದ್ದಿದ್ದು ಹೆಣ್ಣು. ಫಸ್ಟು ಹೆಣ್ಣು, ಆಮೇಲೆ ಇವನಿಗೆ ಹಣ್ಣು, ಆಮೇಲೆ ತಿಂದ ಮಣ್ಣು. ಬೇರೆ ಆಪ್ಷನ್ ಇಲ್ಲ. ಈಗ ಈ ಹಣ್ಣನ್ನು ತಿಂದಿದ್ದು ಅದೆಲ್ಲ ಎರಡನೇದು ಮ್ಯಾಟ್ರು. ಫಸ್ಟ್ ಏನು ಗೊತ್ತಾ? ಇವ್ರದ್ದು ಪಾಪ ನಂಬಲಿಲ್ಲ. ಸೈತಾನೇನು ಹೇಳ್ದ? ನೀನು ತಿಂದರೆ ದೇವ್ರ ಥರ ಆಗ್ತೀಯ. ಇವ್ರು ಫಸ್ಟೇ ಹೆಂಗಿದ್ರು, ಆದರೆ ಇವನೇನು ಹೇಳ್ದ? ಆಗ್ತೀಯ. ನಾನೇನು ಹೇಳ್ತೀನಿ, ಯಾವುದೆಲ್ಲ ನೀನು ಇನ್ನೂ ಆಗ್ತೀಯ ಅಂದರು ದಟ್ ಈಸ್ ಫ್ರಮ್ ಡೆವಿಲ್. ಯಾವುದೆಲ್ಲ ಆಯಿತು ಅಂತಾರೋ ದಟ್ ಈಸ್ ಫ್ರಮ್ ಗಾಡ್. ತೋಟದಲ್ಲಿ ಪಾಪ ಬಂದಿದ್ದ ಕಾರಣ, ಈಗ ನಾವೆಲ್ಲ ಪಾಪ ಪರಿಹಾರ ಆಗಿದ್ದ ಕಾರಣ ಇಷ್ಟೇ ರೀ. ಕ್ರಿಶ್ಚಿಯಾನಿಟಿ ಇಷ್ಟೇ. ಈ ವರ್ಕ್ಸು ಹೊರೆ, ಇದು ಮಾಡು ಅದು ಮಾಡು ಎಲ್ಲ ಬರ್ಡನ್. ನಾವು ಬೇರೆ ಪ್ರೀತಿ ಮಾಡಬೇಕು. ಚರ್ಚಿಗೆ ಏನಕ್ಕೆ ಬರ್ತೀವಿ ಗೊತ್ತಾ? ಟು ಲವ್ ಗಾಡ್. ಪ್ರೇಯರ್ ಅನ್ನೋದೇನು ಗೊತ್ತಾ? ಲವಿಂಗ್ ಗಾಡ್. ಗಿವಿಂಗ್ ಏನು ಗೊತ್ತಾ? ಐ ಆಮ್ ಲವಿಂಗ್ ಗಾಡ್ ಅಂತ ತೋರಿಸ್ತೀನಿ. ನಾನು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸೋ ಜಾಗನೇ ಗಿವಿಂಗ್. ಕೊಡಲೇಬೇಕು, ಅದು ಲವ್ ಅಲ್ಲ. ಒಡವೆ ಎಲ್ಲ ಬಿಚ್ಚಲೇಬೇಕು, ಲವ್ ಅಲ್ಲ. ನೀನು ಜುಬ್ಬ ಹಾಕಲೇಬೇಕು, ಲವ್ ಅಲ್ಲ. ನಿನಗಿಷ್ಟ ಇಲ್ಲ, ನೀನು ಜುಬ್ಬ ಹಾಕೋ. ಬರೋರ್ನೆಲ್ಲ ಯಾಕೆ ಹಾಕಿಸ್ತೆ ಜುಬ್ಬ? ಇವಾಗ ನನಗೆ ವೈಟ್ ಪ್ಯಾಂಟ್ ವೈಟ್ ಶರ್ಟ್ ಇಷ್ಟ. ಸೊ ಹೋಲ್ ಕ್ರೌಡೇ ವೈಟ್ ಆ್ಯಂಡ್ ವೈಟಲ್ಲಿ ಬರಬೇಕು, ನಾನು ಯಾಕೆ ಹೇಳಬೇಕು? ನಿಮಗೆ ಬ್ಲ್ಯಾಕ್ ಇಷ್ಟ ಹಾಕ್ಕೊಳ್ಳಿ, ನನಗೆ ರಿಂಗ್ ಇಷ್ಟ ಹಾಕ್ಕೊಳ್ತೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕ್ಬೇಡಿ. ನನಗೆ ಇಷ್ಟ ಇಲ್ಲ, ನಾಳೆ ಬಿಸಾಕ್ಬಿಡ್ತೀನಿ.
ಕೆಲವರು ಸಿಂಪಲಾಗಿ ಹಾಕ್ಬೇಕು ಅಂತ ಇಷ್ಟ, ಕೆಲವರು ದಪ್ಪ ಚೈನ್ ಹಾಕ್ಬೇಕಂದ್ರೆ ಓಕೆ, ದಟ್ ಈಸ್ ಯುವರ್ ವಿಶ್. ಬಂದೂಕಲ್ಲಿ ಗುಂಡಿದೆಯಾ, ಅದೇ ಇಂಪಾರ್ಟೆಂಟ್. ಬಂದೂಕಲ್ಲಿ ಏನಿರಬೇಕು, ಗುಂಡಿದೆಯಾ. ನಾನು ಮಾತಾಡಿದ್ರೆ ಫೈರ್ ಆಗಬೇಕು. ಆಮೇಲೆ ಪಾಸ್ಟರ್ ನೀವು ಮಾತಾಡ್ತಾ ಇದ್ರೆ ಫೈರ್ ಆಗ್ತೈತೆ ಅಂತೀರಾ, ಅದು ರಿಯಲ್. ಪಾಸ್ಟರ್ ಏನು 6 ಜೋಬ್ ಇರೋದು ಹಾಕ್ಕೊಂಡವ್ರು, ಇಲ್ಲೊಂದು ಜೋಬ್ ಏನಕ್ಕೆ ಪಾಸ್ಟ್ರಿಗೆ? ನೀನು ಅಲ್ಲಿ ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ಎಕ್ಸ್ಟ್ರಾ ಕಾಣಿಕೆಗೆ ಹಾಕಿ ಇದು ಹಾಕೊಂಬಂದಿದ್ದೀನಿ, ಆಗೋದಾ? ಇಲ್ಲೆಲ್ಲ ತುಂಬಿ ಇನ್ನು ಓವರ್ಫ್ಲೋ ಆಫರಿಂಗ್ ಎಲ್ಲ ಎಲ್ಲಿ ಹಾಕ್ಬೇಕು, ಜಾಗ ಬೇಕು ಅಂತ ನಾನು ಹಾಕೊಂಬಂದೆ. ಅದು ನನ್ನ ಮೈಂಡ್ ಸೆಟ್ಟು. ನೀವು ಅದನ್ನು ಬೇರೆ ಥರ ನೋಡಿದ್ರೆ ನಾನೇನು ಮಾಡಲಿ? ಪ್ರೀತಿಸುವೆ ಓ ಇನ್ನೂ ಹೆಚ್ಚಾಗಿ, ಓ ಆರಾಧಿಪೆ ಇನ್ನೂ ದಾರಿ, ಓ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾರಿ. ನಾವೆಲ್ಲ ಯಾರ ಥರ ಇರ್ಬೇಕ್ರಿ? ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ಯಾರ ಥರ ಇರಬೇಕು? ಇವಾಗ ಸೈತಾನನ ಪ್ರೀಚಿಂಗ್ ಏನು? ನೀವು ತಿಂದರೆ ಯಾರ ಥರ ಆಗ್ತೀರಾ? ಅದು ಒಳ್ಳೆ ಪ್ರೀಚಿಂಗ, ರಾಂಗ್ ಪ್ರೀಚಿಂಗ? ಮತ್ತು ದೇವ್ರ ಥರ ಆಗಬೇಕು, ಯೇಸು ಕ್ರಿಸ್ತನ ಥರ ಆಗಬೇಕು ಅಂದರೆ ಅದು ರಾಂಗ್ ಪ್ರೀಚಿಂಗ, ರೈಟ್ ಪ್ರೀಚಿಂಗ? ಇವಾಗ ನಾನು ಹೇಳ್ತೀನಿ, ನೀವೆಲ್ಲರೂ ದೇವ್ರ ಥರ ಆಗಬೇಕು. ಫಿಲಿಪ್ ಪಾಸ್ಟರ್ ರೈಟ್ ಮೆಸೇಜ್ ಮಾತಾಡ್ತಾ ಇದ್ದಾರೆ, ರಾಂಗ್ ಮೆಸೇಜ್ ಮಾತಾಡ್ತಾ ಇದ್ದಾರೆ. ರಾಂಗ್ ನೋಡಿದ್ರಾ? ನನ್ನ ಪ್ರೀಚಿಂಗೇ ರಾಂಗ್ ಅನ್ನೋಷ್ಟು ಬೆಳೆದಿದ್ದೀರಾ ನೀವು. ಸೊ ಇವಾಗ ಸೈತಾನನ ಯಾವ ಪ್ರೀಚಿಂಗ್ ಮಾಡ್ದ ಗೊತ್ತಾ? ಇದನ್ನು ತಿಂದರೆ ಯಾರ ಥರ ಆಗ್ತೀಯಾ? ಒಳ್ಳೇದಾ ಇಲ್ವಾ? ಅದು ತಪ್ಪ ಸರಿನಾ? ಒಳ್ಳೆತನ ಅದೇನು ರೀ ಪಾಪ? ಮತ್ತೆ ಏನು ತಪ್ಪು? ಕುಡಿ ಅಂತ ಹೇಳಿದ್ನಾ? ಆದಮನೆ ಇವತ್ತು 90 ತಗೋ ಅಂತ ಹೇಳಿದ್ನಾ? ತಪ್ಪು ಅಂತೇಳಿ. ಆದಮನೆ ಇವತ್ತು ಪಿಕ್ಚರ್ಗೆ ಹೋಗೋಣ ಅಂತ ಹೇಳೋಣ. ಆದಮನೆ ಆ ಹುಡುಗಿ ನೋಡೋಣ, ಇದಿದೆ ಒಂದೇ ಹುಡುಗಿ, ಬೇರೆ ಆಪ್ಷನ್ ಇಲ್ಲ ಅಲ್ಲಿ ಬೇರೆ. ಹಾಂ, ಸೊ ಪಾಪ ಮಾಡೋದಕ್ಕೆ ಕುಡಿಯೋದಿರಲಿಲ್ಲ, ಬಾರ್ ಇರಲಿಲ್ಲ, ವೈನ್ ಸ್ಟೋರ್ ಇರಲಿಲ್ಲ, ಸಿನಿಮಾ ಥಿಯೇಟ್ರ್ ಇರಲಿಲ್ಲ. ಪಾಪ ಮಾಡ್ದ ಅಂತ ಬೈಬಲ್ ಹೇಳುತ್ತೆ. ಏನಂತ ಪಾಪ ಮಾಡ್ದ ಇವನು? ಅವನ ದೇವ್ರನ್ನ ನಂಬಲಿಲ್ಲ. ಸೊ ಇವತ್ತು ನಾವು ಹೇಳೋ ಪಾಪದ ಲಿಸ್ಟಲ್ಲ, ಪಾಪ ಅಲ್ಲ. ಸೊ ಸೈತಾನನ ಹೇಳಿದ್ದೇನು ಗೊತ್ತಾ? ನೀನು ತಿಂದರೆ ದೇವ್ರ ಥರ ಆಗ್ತೀಯ. ಇವತ್ತು ನಮ್ಮನ್ನು ಡಿಸೀವ್ ಮಾಡೋದೆಲ್ಲ ಪ್ರೀಚಿಂಗೆ. ಅವನು ಪ್ರೀಚೇ ಮಾಡ್ದ. ಅದು ಯಾರ ಬಗ್ಗೆ ಹೇಳ್ದ ನೋಡು? ದೇವ್ರನ್ನ ಬಿಟ್ಬಿಡು, ದೇವ್ರನ್ನ ಬಿಟ್ಬಿಟ್ಟು ಬಂದ್ಬಿಡು, ಇಲ್ಲ ಪಿಕ್ಚರ್ಗೆ ಹೋಗು, ಏನು ಹೇಳಿಲ್ಲ. ಅವನು ಏನು ಹೇಳ್ತಾನೆ ಗೊತ್ತಾ? ಆ್ಯಸ್ ಎ ಪಾಸ್ಟರ್ ಈ ಈಸ್ ಟಾಕಿಂಗ್, ಈಟ್ ದಿಸ್ ಫ್ರೂಟ್ ಯು ವಿಲ್ ಬಿಕಮ್ ಲೈಕ್. ಇವ್ರಿಗೇನಾಯ್ತಾ? ಹೌದಲ್ವಾ? ಅದೇ ಯಾವ ಪ್ರೀಚಿಂಗು ಯಾವ ಥರ ಬರ್ತಾಯಿತೆ ಅನ್ನೋದನ್ನು ಇಂಪಾರ್ಟೆಂಟ್. ನೀನು ಈ ಥರ ಆಗಬೇಕು ಅಂತ ಹೇಳೋದು ತಪ್ಪು. ನೀನು ಆಲ್ರೆಡಿ ಆಗಿದ್ಯಾ ಅನ್ನೋದೇ ನಿಜ. ನೀನು ನೀತಿವಂತನ ಆಗೋದಿಲ್ಲ, ಯು ಆರ್ ಆಲ್ರೆಡಿ ರೈಚಸ್. ಓ ಪ್ರೀತಿಸುವೆ ಓ ಇನ್ನೂ ಹೆಚ್ಚಾಗಿ, ಓ ಆರಾಧಿಪೆ ಇನ್ನೂ ದಾಹದಿ, ಓ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ಸೊ ದೇವ್ರಿಗೆ ಪ್ರೀತಿ ಮಾಡಬೇಕು, ಹೆಂಗಿರಬೇಕು, ಹೆಂಗೆ ಬಾಳಬೇಕು, ಹೆಂಗೆ ಕೊಡಬೇಕು, ದಟ್ ಆಲ್ ಈಸ್ ಯುವರ್ ಡಿಸಿಷನ್. ಇಟ್ ಶುಡ್ ನಾಟ್ ಕಮ್ ಫ್ರಮ್ ಇಮೋಷ್ನಲ್ ಆಗಿ ಏನು ಮಾಡಬಾರ್ದು. ಅವರು ಎಲ್ಲ ಕೊಡ್ತಾರೆ ನಾನು ಕೊಡಬೇಕು, ಅಲ್ಲಲ್ಲ. ನೀನೇನು ಕೊಡಬೇಕು ತೀರ್ಮಾನ, ನೀನು ಹೆಂಗೆ ಬಾಳಬೇಕು ತೀರ್ಮಾನ ಮಾಡಿ. ನೀನೇನು ತೀರ್ಮಾನ ಮಾಡ್ತೀಯೋ ಅದಕ್ಕೆ ತಕ್ಕನಂಗೆ ಯು ವಿಲ್ ಲಿವ್. ಅದೇ ಫೌಂಡೇಶನ್. ನಾನೇನಕ್ಕೆ ಕೊಡಬೇಕು? ಆಶೀರ್ವಾದವಾಗಿರಬೇಕು. ನನ್ನ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ನಾನು ರಾಜನ ಥರ ಇರಬೇಕು. ಅದಕ್ಕಾಗಿ ನಾನು ಕೊಡ್ತೀನಿ. ಈ ಥರ ಕೊಡು. ಅವ್ರು ಯಾವಾಗಲೂ ಕೊಡ್ತಾರೆ ಪಾಸ್ಟರ್, ಅದಕ್ಕೆ ನಾನು ತೊಗೊಂಬಂದಿದ್ದೀನಿ. ಹಾಂ ಪಾಸ್ಟರ್ ಅವರೆಲ್ಲ ಒಡವೆ ಹಾಕಲ್ಲ, ನಾನು ಬಿಚ್ಚಿಬಿಡ್ತೀನಿ. ಪ್ರಾಬ್ಲಮ್. ಪಾಸ್ಟರ್ ಅವರೆಲ್ಲ ವೈಟ್ ಆ್ಯಂಡ್ ವೈಟ್ ಇದ್ದಾರೆ, ನಾನು ವೈಟ್ ಆ್ಯಂಡ್ ವೈಟ್ ಹಾಕ್ತೀನಿ. ನಾಳೆ ಕಲರ್ ಬಟ್ಟೆ ನೋಡೋ ಆಸೆ ಬರುತ್ತೆ. ಆಮೇಲೆ ನಿನ್ನ ವೈಟ್ ಆ್ಯಂಡ್ ವೈಟ್ ಹಾಕ್ಬಿಟ್ಟು ಲಿಪ್ಸ್ಟಿಕ್ಕು ಹೂವು ಮಾತ್ರ ಇಟ್ಟಿರ್ತೀಯ. ಪ್ರಾಬ್ಲಮ್. ಯಾಕದಾ? ಇಮೋಷ್ನಲ್. ಸೊ ಡೋಂಟ್ ಮೂವ್ ಅಕಾರ್ಡಿಂಗ್ ಟು ಯುವರ್ ಇಮೋಷನ್ಸ್.
Move according to your decisions. Oh my God. Emotions should not control your decisions. Decisions should control your emotions. ನಾನು ಏನು ಮಾಡಬೇಕು, ಏನು ಕೊಡಬೇಕು, ಹೆಂಗಿರಬೇಕು, ಎಷ್ಟು ಗಂಟೆಗೆ ಎದ್ದೇಳಬೇಕು, ಏನು ಸ್ಯಾಕ್ರಿಫೈಸ್ ಮಾಡಬೇಕು, ಏನು ತೀರ್ಮಾನ ಮಾಡಬೇಕು, ದಟ್ ಈಸ್ ಮೈ ಡಿಸಿಷನ್. ಇಟ್ ಕಮ್ಸ್ ಔಟ್ ಆಫ್ ಲವ್. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ, ಸಂತೋಷ. 6 ಗಂಟೆಗೆ ಎದ್ದೇಳಿ, ಸಂತೋಷ. ಇಷ್ಟು ಗಂಟೆಗೆ ಎದ್ದೇಳಬೇಕು ಅನ್ನೋ ಪ್ರೀಚಿಂಗ್ ಇರಬಾರ್ದು. ನಿಮಗೆ ಯಾವ ಟೈಮ್ ಇದೆ? ನಿಮ್ಮ ನೈಟ್ ಶಿಫ್ಟ್ ಇರ್ತೈತೆ, ಬೆಳಿಗ್ಗೆ 8 ಗಂಟೆ 9 ಗಂಟೆ ಟೈಮ್ ಇದೆ, 9 ಗಂಟೆಗೆ ಮಾಡಿ, ನೋ ಪ್ರಾಬ್ಲಮ್. ಎಲ್ಲರೂ ಒಂದು 10% ಟೈ ತಟ್ಟಿರ್ತಾರೆ, ನಾನು ಒಂದು 15% ಕೊಡ್ತೀನಿ. ದಟ್ ಈಸ್ ಯುವರ್ ಡಿಸಿಷನ್. ಗಾಡ್ ಲವ್ಸ್ ಯುವರ್ ಡಿಸಿಷನ್ಸ್, ನಾಟ್ ಇಮೋಷನ್ಸ್. ನೋಡಿ, ನೀವು ಇಮೋಷ್ನಲಿ ಡಿಸೈಡ್ ಮಾಡಿಬಿಟ್ರೆ, ಒಡವೆ ಎಲ್ಲ ಎತ್ಬಿಟ್ಟು ಕಲರ್ ಬಟ್ಟೆ ಎಲ್ಲ ಹಾಕಲ್ಲ ಅಂದ್ಬಿಟ್ಟು ಸ್ವಲ್ಪ ದಿವಸ ಆದಮೇಲೆ ಆಸೆ ಬರುತ್ತೆ, ಅಯ್ಯಯ್ಯೋ ತಪ್ಪು ಮಾಡಿಬಿಟ್ಟೆ, ನಾನು ಹಾಕಿರಬೇಕಾಗಿತ್ತು ಅಂತ. ಇಮೋಷ್ನಲಿ ಗಿವಿಂಗು ಅಷ್ಟೇ, ಅಯ್ಯಯ್ಯೋ 50,000 ನಾವು ಕೊಡಬಾರ್ದಾಗಿತ್ತು, ಕೊಟ್ಬಿಟ್ನಲ್ಲ ಅನ್ನೋ ಯೋಚನೆ ಮಾಡಲ್ಲ. 50 ಲಕ್ಷ ಕೊಟ್ಟೆ, ನೆಕ್ಸ್ಟ್ ಟೈಮ್ ನಾನು 5 ಲಕ್ಷ ಕೊಡ್ತೀನಿ. ಅದು ಡಿಸಿಷನ್. ಸೊ ನೀನು ದೇವ್ರನ್ನ ಪ್ರೀತಿ ಮಾಡಿದ್ರೆ ಕೊಡದೇ ಇರೋಕ್ಕೆ ನಿನ್ನ ಕೈಲಿ ಸಾಧ್ಯ ಇಲ್ಲ. ದೇವ್ರನ್ನ ಪ್ರೀತಿ ಮಾಡಿದ್ರೆ ಪ್ರಾರ್ಥನೆ ಮಾಡದೇ ಇರೋಕ್ಕೆ ಆಗೋದೇ ಇಲ್ಲ. ದೇವ್ರನ್ನ ನೀನು ಪ್ರೀತಿ ಮಾಡಿದ್ರೆ ಚರ್ಚಿಗೆ ಬರದೇ ಇರೋಕ್ಕೆ ಆಗೋದೇ ಇಲ್ಲ. ನೀನು ಇದು ಮಾಡು, ಅದು ಮಾಡು, ಅದು ಮಾಡಲ್ಲ, ನೀನು ಪ್ರೀತಿ ಮಾಡು, ಮಿಕ್ಕಿದೆಲ್ಲ ನೀನು ಮಾಡ್ತೀಯ. ಸೊ ಯಾಕೆ ಪ್ರೀತಿ ಮಾಡಬೇಕು? ನಿನಗಾಗಿ ದೇವ್ರು ಯುದ್ಧ ಮಾಡಿದ್ದಾರೆ. ಯಾಕೆ ನಾನು ದೇವ್ರನ್ನ ಪ್ರೀತಿ ಮಾಡಬೇಕು? ನಿನ್ನನ್ನು ದೇವ್ರ ರಾಜ್ಯ ಥರ ಇಡ್ತಾರೆ. ಆಮೇನ್. ಸೊ ಎಲ್ಲನೂ ದೇವ್ರು ನನಗಾಗಿ ಮಾಡಿಟ್ಟಿದ್ದಾರೆ. ಸೊ ಜಸ್ಟ್ ಐ ಹ್ಯಾವ್ ಟು ಕ್ಲೇಮ್ ಇಟ್, ಐ ಹ್ಯಾವ್ ಟು ನೇಮ್ ಇಟ್. ಈಗ ನಾನು ಅದನ್ನು ಮೆಡಿಟೇಟ್ ಮಾಡಬೇಕು. ಹೆಂಗೆ ದೇವ್ರು ನನ್ನನ್ನು ಆಶ್ರಯಿಸ್ತಾರೆ, ಯಾವ ರೀತಿ ನಾನು ಇರ್ತೀನಿ, ಹೆಂಗೆ ನನ್ನ ಲೈಫ್ ಇರುತ್ತೆ, ಈ ಥರ ಮೆಡಿಟೇಟ್ ಮಾಡಿ. ನೋಡಿ, ಬ್ಲೆಸ್ಸಿಂಗ್ ಗೋಸ್ ಅವೇ ಥ್ರೂ ಮೈಂಡ್. ಬ್ಲೆಸ್ಸಿಂಗ್ಸ್ ಗೋಸ್ ಅವೇ ಥ್ರೂ ಅವರ್ ಮೈಂಡ್. ಬ್ಲೆಸ್ಸಿಂಗ್ಸ್ ಕಮ್ಸ್ ಥ್ರೂ ಅವರ್ ಮೈಂಡ್. ಸೊ ಆದಾಮನನ್ನು ಸೈತಾನನ್ನು ಕರಪ್ಟ್ ಮಾಡಿದೆ ಎಲ್ಲಿ ಗೊತ್ತಾ? ಮೈಂಡಲ್ಲಿ. ಇವತ್ತು ನಿಮ್ಮ ಮೈಂಡ್ ಸೆಟ್ ರೆಡಿ ಆಗಿಬಿಟ್ರೆ ಎಲ್ಲ ರೆಡಿ ಆಗಿಬಿಡುತ್ತೆ. ಅವಾಗೆಲ್ಲ ಎಷ್ಟು ವರ್ಷ ಬಾಳಿದ್ರು ಆದಾಮನು? ಅವಳು ಆ ಕಾಲದಲ್ಲಿ ಎಷ್ಟು ವರ್ಷ ಬಾಳಿದ್ರು? 900 years. ಹೆಂಗೆ ಅವ್ರಿಗೆ ಮಾತ್ರ ಸಾವು ಬಂದಿಲ್ಲ? ಅವ್ರಿಗೆ ಕ್ಯಾನ್ಸರ್ ಅಂದರೆ ಗೊತ್ತೇ ಇರಲಿಲ್ಲ, ಹಾರ್ಟ್ ಅಟ್ಯಾಕ್ ಅಂದರೆ ಗೊತ್ತೇ ಇರಲಿಲ್ಲ, ಅವ್ರಿಗೆ ನೋವು ಪ್ರಾಬ್ಲಮ್ ಗೊತ್ತಿರಲಿಲ್ಲ, ಅವ್ರಿಗೆ ಆಂಜಿಯೋಪ್ಲಾಸ್ಟಿ ಗೊತ್ತಿರಲಿಲ್ಲ. ಇವತ್ತು ನಮಗೆ ತುಂಬ ತಿಳುವಳಿಕೆ. ಯಾವ್ದು ತಿಂದರೆ ಹಾರ್ಟ್ ನಿಂತೋಗುತ್ತೆ, ಯಾವ ತಿನ್ನಬಾರ್ದು ಎಲ್ಲ ನಮಗೆ ತುಂಬ ಜ್ಞಾನ ಜಾಸ್ತಿ. ನೋಡಿ, ಅದರಲ್ಲೇ ಡೇಂಜರ್ ಜಾಸ್ತಿ. ಇವ್ರಿಗೆ ಸಾಯೋದು ಹೆಂಗೆ ಅಂತಲೇ ಗೊತ್ತಿರಲಿಲ್ಲ. ಅದಕ್ಕೆ 900 ವರ್ಷ ಆದರೂ ಇಂಜಿನ್ ಆಫೇ ಆಗ್ತಾಯಿಲ್ಲ. ಹೆಂಗೆ ಸಾಯಬೇಕು ಅಂತ ಆದಾಮ್ ಗೊತ್ತಿಲ್ಲ. ಹೆಂಗಾದ್ರೂ ಹೋಗಿ ಮಲಗಬೇಕಾ, ಇಲ್ಲ ಪಟ್ಟಂತ ಹಿಂಗೆ ನೋವು ಬರುತ್ತಾ, ಅದ್ರ ಬಗ್ಗೆ ಇವನಿಗೆ ಥಿಂಕಿಂಗೇ ಇಲ್ಲ. ಹೋಗ್ತಾವ್ರೆ 100 ಆಯಿತು, 200 ಆಯಿತು, 300 ಆಯಿತು, 400 ಆಯಿತು, 500 ಆಯಿತು, ಸಾಯ್ತಾನೇ ಇಲ್ಲ. ಯಾಕೆ ಗೊತ್ತಾ? ಸಾವಿನ ಬಗ್ಗೆ ಜ್ಞಾನ ಇಲ್ಲ. ಸೊ ಯಾವುದ್ರ ಬಗ್ಗೆ ನಮಗೆ ಜ್ಞಾನ ಬರುತ್ತೋ ಅದು ನಮ್ಮ ಹತ್ರ ಬರುತ್ತೆ. ಸಾಯಬೇಕು, ಕಾಯಿಲೆ ಬರುತ್ತೆ, ಡಯಾಬಿಟೀಸ್ ಬರುತ್ತೆ, ಸಡನ್ನಾಗಿ ಎಲ್ಲ ಪವರ್ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಹಾರ್ಟ್ ವೀಕ್ ಆಗುತ್ತೆ. ನೀನು ಯಾವುದೆಲ್ಲ ಥಿಂಕ್ ಮಾಡ್ತೀಯೋ ಅದೆಲ್ಲ ನಡೀತಾ ಇರ್ತೈತೆ. ಸೊ ಗಾಡ್ ಕ್ರಿಯೇಟೆಡ್ ಒನ್ ಥಿಂಗ್. ಇವಾಗ ನೋಡಿ, ದೇವರು ಸೃಷ್ಟಿ ಮಾಡಿದಂಥ ಒಂದು ವಸ್ತು, ಆದಾಮನ ಕಣ್ಣು ಎಷ್ಟು ವರ್ಷ ಬಂತು? ಕನ್ನಡಿ ಇಲ್ಲದೆ ಕಣ್ಣು 900 ವರ್ಷ ಕನ್ನಡಿನೇ ಹಾಕಿಲ್ಲ ಅವನು. 900 years ಶಾರ್ಪಾಗಿದ್ದಾನೆ. ಬೈಬಲ್ ಹೇಳುತ್ತೆ ಮೋಸೆಗೆ 120 ಶಾರ್ಪ್. ಇವಾಗ ನಾವು ಇದೆಲ್ಲ ಮೆಡಿಟೇಟ್ ಮಾಡೋಕ್ಕೆ ಹೇಳ್ತೀನಿ ಸುಮ್ಮನೆ. ಸೊ ಇವಾಗ ಆದಾಮನ ಹಾರ್ಟ್ ಎಷ್ಟು ವರ್ಷ ಬಂತು? ಆಫೇ ಆಗಿಲ್ಲ. ಬಟ್ 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 ಟಕ್ 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 ಎಷ್ಟು ವರ್ಷ ಹೊಡಿತಾಯಿತ್ತು? ಕಿಡ್ನಿ ಎಷ್ಟು ವರ್ಷ ಕೆಲಸ ಮಾಡ್ತು? ಟಕ್ 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 ಟಕ್. ಅಲ್ಲೆಲ್ಲ ಎಷ್ಟು ವರ್ಷ ಆಯಿತು? 900 years. ಲಂಗ್ಸ್ ಎಲ್ಲ ಎಷ್ಟು ವರ್ಷ ಆಯಿತು? ಸೊ ಅದನ್ನು ಕ್ರಿಯೇಟ್ ಮಾಡಿದ್ದೆ ಯಾರು? ದೇವರು. ಇದನ್ನು ಕ್ರಿಯೇಟ್ ಮಾಡಿದ್ದೆ ಅವರು. ಮತ್ತು ಓಡ್ಬೇಕು ತಾನೆ ಇದನ್ನು. ಸರ್ ಅದು ಮೇಡ್ ಇನ್ ಚೈನಾ, ಇದು ಮೇಡ್ ಇನ್ ಇಂಡಿಯಾ.
ಅದು ಮೇಡ್ ಇನ್ ಚೈನಾ, ಅದು ಮೇಡ್ ಇನ್ ಜಪಾನ್, ಅದು ಮೇಡ್ ಇನ್ UK ಅಲ್ಲ. ವಿ ಆರ್ ಆಲ್ ಕ್ರಿಯೇಟೆಡ್ ಫ್ರಮ್ ಒನ್ ಗಾಡ್, ಒನ್ ಕ್ರಿಯೇಟರ್, ಒನ್ ಗಾಡ್. ಪ್ರೈಸ್ ದ ಲಾರ್ಡ್. Pastor Philip Babu is created by God, same God who created Adam and Eve, the God who created Moses, the God who created Abraham, the God who created David is the God who created you also. Amen. ಸೊ ದೇವರು ಸೃಷ್ಟಿ ಮಾಡಿದ್ರಲ್ಲಿ ಇಷ್ಟು ವರ್ಷ ಆ್ಯಕ್ಟಿವಾಗಿ ಎಲ್ಲ ಕೆಲಸ ಮಾಡುತ್ತೆ ಅಂದರೆ ಓಕೆ, ಇದನ್ನು ಥಿಂಕ್ ಮಾಡೋಣ. ಇಷ್ಟು ವರ್ಷ ಆಫ್ ಆಗದೆ ಆ ಇಂಜಿನ್ ಓಡ್ತಾನೇ ಐತೆ, ಮತ್ತು ಅದನ್ನ ಯಾಕೆ ನಾವು ಮೆಡಿಟೇಟ್ ಮಾಡಬಾರ್ದು? ಯಾರು ಚಿಕ್ಕ ವಯಸ್ಸಲ್ಲಿ ಸತ್ರೋ ಅದನ್ನು ಮೆಡಿಟೇಟ್ ಮಾಡೋದು, ಯಾರಿಗೆ ಹಾರ್ಟ್ ನಿಂತೋಯ್ತೋ ಅದ್ರ ಬಗ್ಗೆ ಮೆಡಿಟೇಟ್ ಮಾಡಿ, ಯಾರಿಗೆ ಬೇಗ ಕಣ್ಣು ಕಾಣಿಸಲ್ವೋ ಅದ್ರ ಬಗ್ಗೆ, ಯಾರು ಹೆಂಗೆ ಸತ್ರೋ ಸಾಯೋದನ್ನು ಮೆಡಿಟೇಟ್ ಮಾಡಬೇಡ, ಭಾಳದನ್ನು ಮೆಡಿಟೇಟ್ ಮಾಡಿ. ಓ ಮೈ ಗಾಡ್, ಥ್ಯಾಂಕ್ ಯು ಜೀಸಸ್. ಓಕೆ, ಒಂದೆರಡು ವಾಕ್ಯ ಓದ್ಬಿಡೋಣ, ಮುಗಿಸೋಣ. ನೋಡಿ, 2 Corinthians 9:7, 2 ಕೊರಿಂಥದವರು ಬರೆದ ಪುಸ್ತಕ 9:7. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಹೆಂಗೆ ಕೊಡಬೇಕಂತೆ? ನಿರ್ಣಯಿಸಿಕೊಂಡು. ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ಇನ್ನೊಂದ್ಸತಿ ಹೇಳಿ. ನೀವು ನಿರ್ಣಯಿಸಬೇಕು. ನಿಮ್ಮ ಲೈಫ್ ಈಸ್ ಫುಲ್ ಆಫ್ ಚಾಯ್ಸಸ್. ನಿಮ್ಮ ಲೈಫ್ ಹೆಂಗಿರಬೇಕು? ಇಟ್ಸ್ ಯುವರ್ ಚಾಯ್ಸ್. ಪಾಸ್ಟರ್ ಕುಡಿತಾನೇ ಅವರೇ, ನೀವು ಸ್ವಲ್ಪ ಹೇಳಲ್ವಾ? ಏನು ಹೇಳಬೇಕು? ಕುಡಿಬೇಡ ಅಂತ ಹೇಳಬೇಕು. ಆದರೂ ಕುಡಿತಾನೆ ಅವರೇ, ಏನು ಮಾಡಬೇಕು? ಅದು ಅವ್ರ ಚಾಯ್ಸು. ಬಿಡೋದಾ ಬೇಡವಾ? ಇಟ್ಸ್ ಯುವರ್ ಚಾಯ್ಸ್. ಕೊಡೋದಾ ಬೇಡವಾ? ಯುವರ್ ಚಾಯ್ಸ್. ನಾನು ಹೆಂಗೆ ಬಾಳಬೇಕು? ಯುವರ್ ಚಾಯ್ಸ್. ತೀರ್ಮಾನ ಮಾಡೋದು ಹೆಂಗೆ? ಯುವರ್ ಚಾಯ್ಸ್. ಬೆಳಿಗ್ಗೆ ಎದ್ದೊಳ್ಬೇಕಾ ಬೇಡವಾ? ಯುವರ್ ಚಾಯ್ಸ್. ಬೈಬಲ್ ಓದಬೇಕಾ ಬೇಡವಾ? ಯುವರ್ ಚಾಯ್ಸ್. ಇವತ್ತು ನಾನು ಏನು ಕೊಡಬೇಕು? ಯುವರ್ ಚಾಯ್ಸ್. ಎಷ್ಟು ಕೊಡಬೇಕು? ಯುವರ್ ಚಾಯ್ಸ್. ದೇವ್ರು ಏನು ಹೇಳ್ತಾರೆ ಅಂದರೆ, ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ಅಂದರೆ ಇಮೋಷ್ನಲಾಗಿ ಕೊಡಬೇಡ, ಫಸ್ಟ್ ತೀರ್ಮಾನ ಮಾಡು. ನಾನು ಇದೇ ಕೊಡ್ತೀನಿ, ಈ ವರ್ಷ ಡಿಸೆಂಬರ್ ಮುಗಿಯೋಷ್ಟಕ್ಕೆ ನಾನು ಹಿಂಗೆ ಕೊಡ್ತೀನಿ. ಐ ವಿಲ್ ಬಿ ಎ ಗಿವರ್. ಏನಕ್ಕೆ ಕೊಡೋಕ್ಕೆ ಹೇಳಿದ್ರು ದೇವರು? ದೇವ್ರು ವಾಕ್ಯ ಹೇಳುತ್ತೆ, ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪ ಕೊಯ್ತಾನೆ, ಅಧಿಕವಾಗಿ ಬಿತ್ತುವವನು. ಇವಾಗ ಅಧಿಕ ಬೇಕಂದ್ರೆ ಏನು ಮಾಡಬೇಕು? ಹಾಂ, ಅಷ್ಟೇ. ದಟ್ ಈಸ್ ಯುವರ್ ಚಾಯ್ಸ್. ಕೊಡಲಿಲ್ಲ ಅಂದರೆ ಇದೆಲ್ಲ ಬೇಡ. ಈ ಥರ ವಾರ್ನ್ ಮಾಡಬಾರ್ದು, ಈ ಥರ ಎಚ್ಚರಿಸಬಾರ್ದು. ಪ್ರೀತಿ ತೋರಿಸ್ಬಿಡಿ, ಆಟೋಮೆಟಿಕ್ಲಿ ದೇ ವಿಲ್ ಗಿವ್. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ದುಃಖದಿಂದ ಆಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರ್ದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ. ಸೊ ಆಫರಿಂಗ್ ಕೊಡ್ಬೇಕಾದ್ರೆ ಹೆಂಗೆ ಕೊಡಬೇಕಂತೆ? ಸಂತೋಷ. ಟೈತ್ ಕೊಡ್ಬೇಕಾದ್ರೆ ಹೆಂಗೆ ಕೊಡಬೇಕಂತೆ? ಸಂತೋಷವಾಗಿ ಕೊಡ್ಬೇಕು. ಅವ್ರ ಮೇಲೆ ದೇವ್ರಿಗೆ ಪ್ರೀತಿ ಇದೆ. ಕೊಡಲಿಲ್ಲ ಅಂದರೆ ಅಂತ ಬಲವಂತ ಮಾಡಿ ಈಸ್ಕೊಳ್ಳೋದು ಆಶೀರ್ವಾದನೇ ಇಲ್ಲ. ಸೊ ಈ ಕೆಲಸ ಕೊಟ್ಟಿರೋದು ಯಾರು? ದೇವರು. ಈ ಬಿಸ್ನೆಸ್ ಕೊಟ್ಟಿರೋದು ಯಾರು ನಿಮಗೆ? ಈ ಮನೆ ಕೊಟ್ಟಿರೋದು ಯಾರು? ಇವತ್ತು ನಿಮ್ಮ ಹತ್ರ ಫೈನಾನ್ಸ್ ಇದೆ ಅಂದರೆ ಯಾರ್ದದು? ಅಂದರೆ ದೇವ್ರದ್ದು ಅಂತ ಎಲ್ಲ ಅಂತ ನಿಮ್ಗೆ ಗೊತ್ತಾದ ಮೇಲೆ ದೇವ್ರು ಕೊಡದೆ ಇರೋಕ್ಕಾಗುತ್ತಾ? ನೋ. ಅದಕ್ಕೆ ತುಂಬ ಬಂದಮೇಲೆ ಕೊಡ್ತೀನಿ ಅಲ್ಲ, ಇವತ್ತು ನಮ್ಮ ಹತ್ರ ಏನಿದೆ ಅದನ್ನು ಕೊಡೋದಕ್ಕೆ ನಾವು ತೀರ್ಮಾನ ಇರ್ತಾನೆ. ಡಿಸಿಷನ್, ದಟ್ ಈಸ್ ಕಾಲ್ಡ್ ಡಿಸಿಷನ್. ಪ್ಯಾಲೇಸ್ ಆಗಿದ್ಮೇಲೆ ದೇವರು ರಾಜನ ಎತ್ಕೊಂಡೋಗಿ ಒಳಗಡೆ ಕೊಂಡ್ರಿಸಲ್ಲ. ಫ್ರಮ್ ವೇರ್ ಟು ವೇರ್? ಫ್ರಮ್ ಪಿಟ್ ಟು ಪ್ಯಾಲೇಸ್. ಯೋಸೆಫನ ಮೇಲೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಎತ್ಕೊಂಡೋಗಿ ಗವರ್ನರ್ ಸೀಟಲ್ಲಿ ಒಂದೇ ಸತಿ ಕೊಂಡಿಸಿಲ್ಲ, ಪಿಟ್ಟಿಂದ ದೇವರು ಸ್ಟಾರ್ಟ್ ಮಾಡಿದ್ರು. ಒಬ್ಬ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್. ದಾವಿದನ್ನು ಯಾರಲ್ಲಿ ಬನ್ನಿ ಈ ರೀತಿ ಸ್ಟಾರ್ಟ್ ಮಾಡಿಲ್ಲ. ಅವನ ಮೇಲೆ ಅನಾಯಿಂಟಿಂಗ್ ಮಾಡಿ ನೀನೇಪ್ಪ ನೆಕ್ಸ್ಟ್ ರಾಜ ಅಂದರು. ಆದರೂ ಅವನಿಗೆ ಮಲಗೋಕ್ಕೂ ಜಾಗ ಇಲ್ಲ. ಫಸ್ಟ್ ಹಿ ಬಿಕೇಮ್ ಕಿಂಗ್. ಆಮೇಲೆ ಅರಮನೆ ಬಂತು, ಆಮೇಲೆ ಕೆಲಸದವ್ರು ಬಂದರು. ನಾನೇನು ಹೇಳ್ತೀನಿ, ಫಸ್ಟ್ ಯು ಶುಡ್ ಬಿಕಮ್ ಕಿಂಗ್ ಇನ್ಸೈಡ್. ಫಸ್ಟ್ ನೀನು ಅರಸನಾಗಿ ಒಳಗಡೆ ಚೇಂಜ್ ಆಗಬೇಕು. ನಾವೆಲ್ಲ ಯಾರು ಹೇಳಿ? ನಾವೆಲ್ಲ ಯಾರು? ರಾಜರು. ಎಲ್ಲರೂ ಹೇಳಿ, ರಾಜರು. ನೀವೆಲ್ಲ ಯಾರು? ರಾಜ. ಇವಾಗ ನೋಡಿ, ಮೆಂಟಾಲಿಟಿ ಚೇಂಜ್ ಆಗಬೇಕು. ಇವಾಗ ಒಂದು ಭಿಕ್ಷುಕ ನೋಡಿದ ತಕ್ಷಣ ನಮಗೇನು ಅನಿಸುತ್ತೆ? ಬೆಗ್ಗರ್ನ ನೋಡಿದ ತಕ್ಷಣ ಏನು ಅನಿಸುತ್ತೆ? ಕೊರೋನೆ ಬಂದು ತಪ್ಕೊಂಡ್ಬಿಡ್ತೀವ? ಇಲ್ಲ. ಅವ್ನು ನೋಡಿದ ತಕ್ಷಣ 10 ರೂಪಾಯಿಗೆ ಜ್ಞಾಪನ ಬರುತ್ತೆ. ಬೆಗ್ಗರ್ನ ನೋಡಿದ ತಕ್ಷಣ ಏನು ಹುಡುಕ್ತೀವಿ? 10 ರೂಪಾಯಿ ಹುಡುಕ್ತೀವಿ. ಸೊ 10 ರೂಪಾಯಿ ಯಾರಿಗೆ ಸ್ವಂತ? ಕೆಲವ್ರು ನೋಡಿದ ತಕ್ಷಣ 10 ರೂಪಾಯಿ ಹತ್ರನೇ ಬರಲ್ಲ. ಗೊತ್ತಾ? ದೇ ಆರ್ ನಾಟ್ ಬೆಗರ್ಸ್, ದೇ ಆರ್ ಕಿಂಗ್ಸ್. ಓ ಮೈ ಗಾಡ್. 10 ರೂಪಾಯಿ ನನ್ನ ಹತ್ರ ಬರೋಕ್ಕೆ ಯೋಚನೆ ಮಾಡಬೇಕು. ಬಿಕಾಸ್ ಐ ಆಮ್ ಎ ಕಿಂಗ್.
ರೂಪಾಯಿ ಎಲ್ಲ ಕಡೆನೂ ಸುತ್ತಾಡ್ಕೊಂಬರುತ್ತೆ ನೋಡಿ. ನೀವು ಯಾವ್ದು ಮುಟ್ಟಿದ್ರೆ ಕೈ ತೊಳಿತೀರೋ ಇಲ್ವ, ಕಾಸು ಮುಟ್ಟಿದ್ರೇ ಕೈ ತೊಳಿಬೇಕು. ಯಾಕೆ ಗೊತ್ತಾ, ಅದು ಕುಷ್ಠರೋಗಿ ಹತ್ರ ಹೋಗುತ್ತೆ, KR-ಪುರಂ ಹಾಸ್ಪಿಟ್ಲಿಗೆ ಹೋಗುತ್ತೆ, ಪಾರ್ಕಿಂಗ್ ಪ್ಲೇಸ್ಗೆ ಹೋಗುತ್ತೆ, ವೈನ್ ಸ್ಟೋರ್ಗೆ ಹೋಗುತ್ತೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗುತ್ತೆ, ಸಿನಿಮಾ ಥಿಯೇಟ್ರಿಗೆ ಹೋಗುತ್ತೆ. ಅದೇ ಅಲ್ಲ, ನಾನು ಮುಟ್ಟಿದ್ರೆ ಹೇಳ್ತೀನಿ, ಯಾವ್ದು ಮುಟ್ಟಿದ್ರೆ ತೊಳಿಬೇಕು ಕೈಯೇ, ಅದೇ ಇರೋದ್ರಲ್ಲೇ. ಸೊ ವರ್ಸ್ಟ್ ಥಿಂಗ್ ಅದೇ, ಅದನ್ನು ಮುಟ್ಟಿದ್ರೆ ಮಾತ್ರನೇ ಕೈ ತೊಳಿಬೇಕು ನೀವು. ಈ ಕಾಸೆ ಎಲ್ಲ ಕಡೆ ನೋಡಿ ಹೊಡ್ಕೊಂಬರೋದು. ಸೊ 10 ರೂಪಾಯಿ ಎಲ್ಲ ಎಲ್ಲೋಗುತ್ತೆ, ಭಿಕ್ಷುಕನ ಹತ್ರ 500 ರೂಪಾಯಿ ಎಲ್ಲ ಎಲ್ಲೋಗುತ್ತೆ, ಸಾಹುಕಾರ ಹತ್ರ ಹೋಗುತ್ತೆ. ಆವಾಗ 2000 ರೂಪಾಯಿ ಐತಲ್ಲ, 2000 ರೂಪಾಯಿ ಎಲ್ಲ ಹೇಳಿದ್ರಂತೆ. ನಾವೆಲ್ಲ ನೋಡು ಎಲ್ಲ ದೊಡ್ಡ ದೊಡ್ಡ ಮನೆಗಳಿಗೆಲ್ಲ ಹೋಗ್ತಾಯಿದ್ದೀವಿ, ನಾನು ರಾಜರ ಮನೆಗೆ ಹೋಗ್ತಾಯಿದ್ದೀವಿ, ಪೊಲಿಟಿಕಲ್ ಲೀಡ್ರ್ ಮನೆಗೆ ಹೋಗ್ತಾಯಿದ್ದೀವಿ ಅಂತ 2000 ಎಲ್ಲ ಕಿರ್ಚಾಡ್ತಂತೆ. ನಾವೇ ದೊಡ್ಡವರು ಅಂತ. 500 ರೂಪಾಯಿ ಎಲ್ಲ ಹೇಳುತ್ತಂತೆ. ನೀವು ಸ್ವಲ್ಪನೇ ಓಡಾಡೋದು, ನಾವು ನೋಡು ಬಟ್ಟೆ ಅಂಗಡಿ ಹೋಗ್ತೀವಿ, ಮಾಲ್ಗೆ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಪೆಟ್ರೋಲ್ ಬಂಕ್ ಹೋಗ್ತೀವಿ, ಎಲ್ಲ ಕಡೆನೂ ಜಾಸ್ತಿ ಓಡಾಡೋದು ನಾವೇ. ಅದಕ್ಕೆ 500 ಎಲ್ಲ ಹೇಳ್ತಂತೆ, ನಾವೇ ದೊಡ್ಡವರು ಅಂತ. ಈ 10 ರೂಪಾಯಿ ಎಲ್ಲ ಹೇಳ್ತಂತೆ, ನಾವು ದೊಡ್ಡವರು, ಯಾಕೆ ನಾವೆಲ್ಲ ಚರ್ಚಿಗೆ ಹೋಗ್ತಾ ಇದ್ದೀವಿ. ಈ 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಎಲ್ಲ ಹೇಳ್ತಾನೆ, ನಾವೇ ದೊಡ್ಡವರು, ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ, ಚರ್ಚಿಗೆ ಹೋಗ್ತೀವಿ. ಸೊ ನಾವು ಎಲ್ಲ ಕಡೆಯೂ ಚೇಂಜ್ ಮಾಡಿ ಇಟ್ಕೊಳ್ತೀವಿ. ಮಾಲ್ಗೆ ಹೋದರೆ, ಪಿಕ್ಚರ್ಗೆ ಹೋದರೆ, ಎಲ್ಲ ಕಡೆ. ಚರ್ಚಿಗೆ ಹೋದರೆ ಮಾತ್ರ 100 ರೂಪೀಸ್ ಚೇಂಜ್ ಇದೆಯಾ, 50 ರೂಪಾಯಿ ಚೇಂಜ್ ಇದೆ, ಆಫ್ರಿಂಗ್ ಟೈಮ್ಗೆ ರೆಡಿಯಾಗಿ ಬರ್ತೀವಿ ಇಲ್ಲಿ. ಸೊ ದಿಸ್ ಈಸ್ ಅವರ್ ಮೆಂಟ್ಯಾಲಿಟಿ. ಯಾವುದಿದು? 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಅನ್ನೋದು ಯಾವುದು? ಅದೇ ಹೇಳೋದು ಮೆಂಟ್ಯಾಲಿಟಿ ಚೇಂಜ್ ಆಗಬೇಕು. ವಿ ಆರ್ ಕಿಂಗ್ಸ್. ಎಲ್ಲರೂ ಹೇಳಿ, ನಾನು ಕೊಡಬೇಕಾದ್ರೆ ರಾಜನ ಥರ ಕೊಡ್ತೀನಿ, ಬರಬೇಕಾದ್ರೂ ನನ್ನ ಹತ್ರ ರಾಜನ ಥರ ಬರುತ್ತೆ. ಸೊ 10 ರೂಪಾಯಿ ನಿಮ್ಮ ಹತ್ರ ಬರೋಕ್ಕೆ ಯೋಚನೆ ಮಾಡಬೇಕು. 500 ಗೋಸ್ ಟು ರಿಚ್ ಪೀಪಲ್, 10 ರೂಪೀಸ್ 20 ರೂಪೀಸ್ ಗೋಸ್ ಟು ಬೆಗರ್ಸ್. ನಾನು ನೀವೆಲ್ಲ ಯಾರು? ಎಲ್ಲರೂ ಹೇಳಿ. ಕ್ವೀನ್ಸ್. ಎಲ್ಲರೂ ಹೇಳಿ. ಪ್ಯೂನ್ಸಾ? ನಾನು ನೀವೆಲ್ಲ ಯಾರು? ರಾಜರು. ಎಲ್ಲರೂ ಹೇಳಿ. ರಾಜರ ಹತ್ರ 10 ರೂಪಾಯಿ ಬರಬೇಕಂದ್ರೆ 10 ಸತಿ ಯೋಚನೆ ಮಾಡಬೇಕು. ನಾನು ಇವ್ರಿಗೆ ಶೂಟೇ ಆಗಲ್ಲ, ನಾನು ಇವ್ರ ಮನೆಗೆ ಹೋಗ್ತೀನೇ ಇಲ್ಲ, ಅವರೆಲ್ಲ ರಾಜರು, 10 ರೂಪಾಯಿ ನಾನು ಹೋಗಲ್ಲಪ್ಪ ಅಂತ ಭಯ ಪಡಬೇಕು. 500 ರೂಪಾಯಿ ಮಾತ್ರನೇ ಎಗರಾಡ್ಬೇಕು ನಿಮ್ಮ ಹತ್ರ ಬರೋದಕ್ಕೆ. ಇವತ್ತಿಂದ ಮನಿ ಕಮ್ಸ್ ಟು ಯು, ಗೋಲ್ಡ್ ಕಮ್ಸ್ ಟು ಯು, ವೆಲ್ತ್ ಕಮ್ಸ್ ಟು ಯು, ಬಿಕಾಸ್ ಯು ಆರ್ ಎ ಕಿಂಗ್. ಆಮೇಲೆ ಅದಕ್ಕೆ ಹೇಳೋದು, ನಾನೇನು ಹೇಳ್ತೀನಿ ಅಂದರೆ, ಮೆಂಟಾಲಿಟಿ ಚೇಂಜ್ ಆದರೆ ನಿನ್ನ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅಂತ ಹೇಳೋದು. ನಾನೇನು ಹೇಳ್ತೀನಿ ಅಂದರೆ, 1,00,000 ಬಂದು ಕೊಡೋದು ಬೇರೆ, ಇವಾಗ 1000 ರೂಪಾಯಿಲೇ ನೀನು ಕಿಂಗ್ ಥರ ಎತ್ಕೊಂಡ್ಬಂದು ಕೊಡಬೇಕು. ತೊಗೊಳ್ಳಿ ಫಸ್ಟ್ 100 ರೂಪೀಸ್. 1000 ರೂಪಾಯಿ ಬಂತ ತೊಗೊಳ್ಳಿ 500. 10,000 ರೂಪಾಯಿ ಬಂತ ತೊಗೊಳ್ಳಿ ಫಸ್ಟ್ 2,000. ಸೊ ಈ ಮೈಂಡ್ ಸೆಟ್ಟನ್ನು ದೇವ್ರು ಫಸ್ಟ್ ಬ್ರೇಕ್ ಮಾಡಿಬಿಟ್ಟು ಆಮೇಲೆ ಲ್ಯಾಕ್ಸ್ನ ಆ್ಯಡ್ ಮಾಡೋದು. ಪ್ರೀತಿಯಲ್ಲಿ ಡಿಸೈಡ್ ಮಾಡಿ, ದೇವ್ರಿಗಾಗಿ ಪ್ರೀತಿಯಲ್ಲಿ ಏನಾದರೂ ಮಾಡಬೇಕು ಅನ್ನೋ ಆಸೆ ನಿಮ್ಗೆ ಇನ್ನೂ ಬರಲಿ. ಹೆಚ್ಚಾಗಿ ದೇವ್ರಿಗಾಗಿ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಆಸೆ ನಿಮ್ಮೊಳಗಡೆ ಇರಲಿ. ಸೊ ಯಾವುದೇ ಮಾಡಿದ್ರು ಇಮೋಷ್ನಲ್ ಆಗಿ ಬಲವಂತದಿಂದ ಮಾಡಬೇಡಿ. ಯಾವುದು ಮಾಡಿದ್ರು ಪ್ರೀತಿಯಲ್ಲಿ ಮಾಡಿ. ಪ್ರೀತಿಯಲ್ಲಿ ಮಾಡೋದ್ರಲ್ಲಿ ದೇವ್ರು ಏನು ಮಾಡ್ತಾರೆ ಗೊತ್ತಾ? ಖುಷಿ ಪಡ್ತಾರೆ. ಓ ಮೈ ಗಾಡ್, ಐ ಮೀನ್. ಸೊ ಪ್ರೀತಿಸುವೆ ಇನ್ನು ಹೇಳಿ, ಈ ಹಾಡು ಇವಾಗ ಅರ್ಥ ಆಗ್ತಾಯ್ತಾ? ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇದ ಹೆಚ್ಚಾಗಿ ಪ್ರೀತಿಸೋದು. ಪ್ರೀತಿಸುವೆ ಓ ಇನ್ನು ಹೆಚ್ಚಾಗಿ, ಓ ಆರಾಧಿಪೆ ಇನ್ನು ಹೆಚ್ಚಿಗೆ ಬರೋದಕ್ಕೆ ಎನರ್ಜಿ ಬೂಸ್ಟರ್ ಕೊಟ್ಟೆ. ಏನು ಅವೆಲ್ಲ ಏನು ಹೇಳಿದೆ? ಇವ್ರನ್ನೆಲ್ಲ ನೋಡ್ತಾ ಇರಿ, ಎನರ್ಜಿ ಬಂದುಬಿಡುತ್ತೆ. ಅದರಲ್ಲೂ ಎನಿಮೀಸ್ ನೋಡಿದ್ರೆ ಇನ್ನೂ ಎನರ್ಜಿ ಜಾಸ್ತಿ ಬರೋದು. ಫಸ್ಟ್ ಕರೆಂಟ್ ಇದ್ದಂಗೆ ಎನಿಮೀಸು. ನಾನೇನು ಹೇಳ್ತೀನಿ ಗೊತ್ತಾ? ಕರೆಂಟೇ ಒಬ್ಬ ಮನುಷ್ಯನ ಸಾಯಿಸೋದು.
ಅಲ್ವಾ? ಇವಾಗ ಸತ್ತೋಗಿದ್ಮೇಲೆ ಏನು ಮಾಡ್ತಾರೆ? ಅವ್ನು ಎಬ್ಬಸೋಕ್ಕೆ ಸೊ ಒಬ್ಬನ ಎಬ್ಬರಿಸ್ಬೇಕು ಅಂದರೆ ಏನು ಬೇಕು? ಸೊ ನಿನ್ನ ಎನಿಮಿಯಾಗಿ ನೋಡ್ಬೇಡ, ನಿನಗೆ ಅದೇ ಬೂಸ್ಟರು. ಅವ್ರು ನೋಡಿದಾಗೆಲ್ಲ ನಿನಗೆ ಹೆಂಗಿರ್ಬೇಕು ಗೊತ್ತಾ? ಇವ್ರ ಮುಂದೆ ನಾನು ಚೆನ್ನಾಗಿರ್ಬೇಕಪ್ಪ, ನಮ್ಮ ಫ್ಯಾಮ್ಲಿಯಲ್ಲಿ ನಾನು ಸೂಪರಾಗಿರ್ಬೇಕು, ನಾನು ಆಶೀರ್ವಾದವಾಗಿರಬೇಕು, ನಮ್ಮ ಅಣ್ಣ ತಮ್ಮದಿರಲ್ಲೇ ನಾನೇ ಬೆಸ್ಟಾಗಿರಬೇಕು. ಓ ಮೈ ಗಾಡ್, ಇವತ್ತು ನಿನ್ನ ಪರಿಸ್ಥಿತಿಗಳು ಚೇಂಜ್ ಆಗಬೇಕು, ನಿಮ್ಮ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗಬೇಕು, ನಿನ್ನ ಬಿಸ್ನೆಸ್ ಚೇಂಜ್ ಆಗಬೇಕು, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗಬೇಕು, ಡಾಕ್ಟರ್ ರಿಪೋರ್ಟ್ಸ್ ಚೇಂಜ್ ಆಗಬೇಕು, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗೇಬೇಕು. ಐ ಆಮ್ ನಾಟ್ ಗೋಯಿಂಗ್ ಟು ಲಿವ್ ಲೈಕ್ ದಿಸ್. ಓ ಮೈ ಗಾಡ್, ನಾನು ಇನ್ನು ಮುಂದೆ ಈ ಥರ ಬಾಳಲ್ಲ, ರಾಜನ ಥರ ಬಾಳ್ತೀನಿ. ಹೇಗೆ? ಸೊ ಪ್ರೀತಿ ಮಾಡೋರು ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡಿ, ಕೊಡೋರು ಇನ್ನೂ ಹೆಚ್ಚಾಗಿ ಕೊಡ್ರಿ, ಪ್ರಾರ್ಥನೆ ಮಾಡೋರು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ, ಆರಾಧನೆ ಮಾಡೋರು ಇನ್ನೂ ಹೆಚ್ಚಾಗಿ ಮಾಡಿ, ಬೈಬಲ್ ಓದ್ತಾ ಇದ್ದೀರಾ ಇನ್ನೂ ಹೆಚ್ಚಾಗಿ ಮಾಡಿ, ದೇವ್ರಿಗಾಗಿ ಹೆಚ್ಚಾಗಿ, ದೇವ್ರಿಗಾಗಿ ಹುಚ್ಚಾಗಿ, ಇನ್ನೂ ದೇವ್ರಿಗಾಗಿ ಬಾಳಬೇಕು ಅನ್ನೋ ಆಸೆ ಬರಲಿ. ದೇವ್ರ ವಾಕ್ಯ ಹೇಳುತ್ತೆ, ಮೊದಲು ದೇವರ ರಾಜ್ಯ ನೀತಿಗಾಗಿ ತವಕ ಪಡುವರು ಅವರಿಗೆ ಇವೆಲ್ಲವೂ ಏನು ಮಾಡ್ತಾರಂತೆ? ಎಲ್ಲವೂ ಬರುತ್ತಂತೆ. ಸೀಕ್ ಗಾಡ್ಸ್ ಕಿಂಗ್ಡಮ್ ಫಸ್ಟ್, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಆ್ಯಡೆಡ್. ಎಲ್ಲರೂ ಹೇಳಿ, ಎಲ್ಲ ಬರುತ್ತೆ. ಫಸ್ಟ್ ಯಾವುದು? ದೇವರು. ನೆಕ್ಸ್ಟು ಎಲ್ಲ ಬರುತ್ತೆ. ಎಲ್ಲರೂ ಹೇಳಿ, ಫಸ್ಟು ದೇವರು. ಅದಕ್ಕೆ ನಿಮ್ಮ ಲೈಫಲ್ಲಿ ದೇವ್ರನ್ನ ಫಸ್ಟ್ ಇಡಿ. ಬೆಳಿಗ್ಗೆ ಎದ್ದಿದ ತಕ್ಷಣ ದೇವ್ರನ್ನ ಫಸ್ಟ್ ಇಡಿ, ನಿಮ್ಮ ಫೈನಾನ್ಸ್ ಬಂದಿದ ತಕ್ಷಣ ದೇವ್ರನ್ನ ಫಸ್ಟ್ ಇಡಿ, ನಿಮ್ಮ ಫ್ಯಾಮ್ಲಿಯಲ್ಲಿ ದೇವ್ರನ್ನ ಫಸ್ಟ್ ಇಡಿ, ಎಲ್ಲದರಲ್ಲೂ ದೇವ್ರು ಫಸ್ಟು. ನಾನೇನು ಹೇಳ್ತೀನಿ, ಫಸ್ಟು ದೇವ್ರನ್ನ ಇಡೋರು ಲೈಫಲ್ಲಿ ಯಾವತ್ತೂ ಲಾಸ್ಟಾಗಿ ಇದ್ದಂಥ ಚರಿತ್ರೆ ಇಲ್ಲ. ಸೊ ಇನ್ನೂ ಹೆಚ್ಚಾಗಿ ಪ್ರೀತಿಸ್ರಿ, ಇನ್ನೂ ಹೆಚ್ಚಾಗಿ ದೇವ್ರಿಗಾಗಿ, ದೇವ್ರ ರಾಜ್ಯಕ್ಕಾಗಿ ತವಕ ಪಡ್ರಿ. ಗಾಡ್ ಬ್ಲೆಸ್. ಆನ್ಲೈನಲ್ಲಿ ನೋಡ್ತಾ ಇರೋರು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಡಿಸಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಮೀನ್ ಹೆಂಗೆ? ಡಿಸಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ಸಂದೇಶ ಕೇಳಿದರೆ ಒಂದು ಡಿಸೈಡ್ ಮಾಡಬೇಕು. ಅವಲ್ಲ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಇಲ್ಲ, ಒಂದು ಮೆಸೇಜ್ ಕೇಳಿದ್ರೆ ಅಟ್ಲೀಸ್ಟ್ ಒಂದು 500 ಆದರೂ ಸೇವ್ ಮಾಡಬೇಕು. ದಿಸ್ ಈಸ್ ಯುವರ್ ಡಿಸಿಷನ್. ಒಂದು 500 ರೂಪಾಯಿ ಕಾಣಿಕೆ, ಎಲ್ಲೆಲ್ಲೋ ಎಷ್ಟೋ ಖರ್ಚು ಮಾಡ್ತೀವಿ. ಇವತ್ತೊಂದು ಮೆಸೇಜ್ ಕೇಳಿದ್ದೀನಿ, ಒಂದು 500 ರೂಪಾಯಿ ನಾನು ದೇವ್ರಿಗೆ ಕೊಡ್ತೀನಿ. ದಿಸ್ ಈಸ್ ಯುವರ್ ಡಿಸಿಷನ್. ಆಮೇಲೆ ನೋಡಿ, ಈ ಥರ ದೇವ್ರನ್ನ ನೀವು ಹಾನರ್ ಮಾಡ್ತಾಯಿದ್ರೆ ಹೆಂಗೆ ದೇವ್ರು ನಿಮ್ಮನ್ನು ಲಾಸ್ಟಲ್ಲಿ ಇಡಕ್ಕೆ ಬಿಡ್ತಾರೆ? ನೋ ವೇ. ನಾನೇನು ಹೇಳ್ತೀನಿ, ದೇವ್ರಿಗಾಗಿ ಕೊಡೋರು, ದೇವ್ರಿಗಾಗಿ ಬಾಳೋರು, ದೇವ್ರಿಗಾಗಿ ಆಡೋರು, ದೇವ್ರನ್ನ ಪ್ರೀತಿ ಮಾಡೋರು, ಚರ್ಚಿಗೆ ಬರೋರು, ಡಿಸಿಪ್ಲಿನಲ್ಲಿರೋರು, ನಾನೇನು ಹೇಳ್ತೀನಿ ಅಂದರೆ ಯು ವಿಲ್ ನೆವರ್ ಬಿ ದ ಸೇಮ್ ಅಗೈನ್. ಆಮೆನ್. ಸೊ ಸೀಕ್ ಗಾಡ್ ಫಸ್ಟ್, ಯು ವಿಲ್ ನೆವರ್ ಬಿ ಲಾಸ್ಟ್. ಗಾಡ್ ಬ್ಲೆಸ್ ಯು.